ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ದಿನ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ SSLC ಮಾಡೆಲ್ ಕ್ವಶನ್ ಪೇಪರ್ 4ನ ನೋಡ್ತಾ ಹೋಗೋಣ. ನೋಡಿ, ಮಾಡೆಲ್ ಪೇಪರ್ 3ದು ನಾನು ಆಲ್ರೆಡಿ ಮಾಡಿದ್ದೀನಿ. ಅದರಲ್ಲಿ ಏನು 3 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸನ್ನು ಇನ್ನು ಕೆಲವೇ ದಿನದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆದರೆ 4 ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಇದು ಮಿಸ್ ಆಗಬಾರ್ದು ಅಂತಕ್ಕಂಥದ್ದು. ಯಾಕಂದರೆ 80ಕ್ಕೆ 80 ಕಾಯ್ತಾ ಇದ್ದೀರಾ, ಭಾಳಷ್ಟು ಜನ ಕಾಯೋದ್ರಿಂದ ಇದನ್ನು ಫಸ್ಟ್ 70+ ಇರ್ತಕ್ಕಂಥ ಮಕ್ಕಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಫಸ್ಟ್ ಈ ಪೇಪರ್ನ ಸಾಲ್ವ್ ಮಾಡಿ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ನಿಮಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ನೆಕ್ಸ್ಟ್ ವೀಡಿಯೋ ಅಂತ ಹೇಳೋದಿಲ್ಲ. ಇದೇ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟಾಗಿ ಇದನ್ನು ಮಾಡಿ ನಿಮಗೆ ಕೊಡ್ತೀನಿ. ಇದನ್ನು ನೀವು ರೆಫರ್ ಮಾಡಿ ಒಳ್ಳೇದಾಗಲಿ ಅಂತಕ್ಕಂಥದ್ದು ಹೇಳ್ತಾ, ಇದು ಅಫಿಷಿಯಲ್ ಕೀ ಆನ್ಸರ್ ಅಂದರೆ ಅಫಿಷಿಯಲ್ಸ್ ಬೋರ್ಡಿಂದ ಅಫಿಷಿಯಲ್ ಬೋರ್ಡ್ ಅಂತಲೇ ಹೇಳ್ಬೋದು ನಾವು. ಆಗ ಇರೋದ್ರಿಂದ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇದು ತುಂಬ ಈಸಿ ಇದೆ ಮತ್ತು ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮೆಥಡಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ನಾನು. ಓಕೆ, ನಾವು ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ, 1 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಗೊತ್ತಿದೆ 8 into 1 ಅಂತಕ್ಕಂಥದ್ದು. ದ ಫಸ್ಟ್ ಕ್ವಶನ್, ದ ರ್ಯಾಷನಲ್ ನಂಬರ್ ಈಸ್ ಇನ್ ದ ಫಾಲೋಯಿಂಗ್. ಯಾವುದು ಇದು ರ್ಯಾಷನಲ್ ನಂಬರ್ ಯಾವುದಾಗಿರ್ತಕ್ಕಂಥದ್ದು ಅಂದರೆ ಸಿ 4 ದಿಸ್ ಇಸ್ ದ ಆನ್ಸರ್. ಸಿ ಇಸ್ ದ ರ್ಯಾಷನಲ್ ನಂಬರ್. ವೈ ಇಟ್ ಈಸ್ ರ್ಯಾಷನಲ್ ನಂಬರ್ಸ್ ಮೀನ್ಸ್ ದ ವ್ಯಾಲ್ಯೂ ಆಫ್ √4 = 2 ಆಗುತ್ತೆ. ಅದಕ್ಕೆ ಇದು ರ್ಯಾಷನಲ್ ನಂಬರ್ ಅಂತ ಕರಿತಾ ಹೋಗ್ತೀವಿ. ಸೆಕೆಂಡ್, ಇನ್ ದ ಗಿವನ್ ಫಿಗರ್ ಗ್ರಾಫ್ ನೋಡಿ, ಗ್ರಾಫ್ ಆಫ್ y = p of x is given, the number of zeros of p of x is. ಇಲ್ಲ ನೋಡಿ, ಇದು ಟಚ್ ಆಗಿಲ್ಲ, ಯಾವುದೇ ಕಾರಣಕ್ಕೂ x-axisಗೆ ಟಚ್ ಆಗಿಲ್ಲ ಗ್ರಾಫ್. ಇದು ಗ್ರಾಫ್ ಟಚ್ ಆಗಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡಬೇಕು, a = 0 ಆಗುತ್ತೆ. ನಂಬರ್ ಆಫ್ ವ್ಯಾಲ್ಯೂಸ್ ಈಸ್ 0. ವಿ ಹ್ಯಾವ್ ಟು ಸೇ 0. ಓಕೆ, ನೆಕ್ಸ್ಟ್ ಕ್ವಶನ್. The pair of linear equation represents the parallel lines. If one of the equation is 2x plus 3y minus 8 = 0, then the other equation. ಇನ್ನು ಬೇರೆ ಈಕ್ವೇಷನ್ ಯಾವುದಾಗುತ್ತೆ ಅಂತಕ್ಕಂಥದ್ದು ಕೇಳಿದರೆ ಅದಕ್ಕೆ ಏನು ಮಾಡಬೇಕಂದ್ರೆ ಪ್ಯಾರಲಲ್ ಲೈನ್ಸ್ ನಮಗೆ ಗೊತ್ತಿದೆ ಕಂಡೀಷನ್. ವಾಟ್ ಈಸ್ ದ ಕಂಡೀಷನ್? a1/a2 is equal to the b1/b2 is not equal to the c1/c2. ಹೌದಾ? ಈ ರೀತಿಯಾಗಿ ಬಂದಿರತಕ್ಕಂಥದ್ದನ್ನು ನಾನು ಚೆಕ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಇವಾಗ ಫಸ್ಟ್ ಎಕ್ಸಾಂಪಲ್ ನಾನು ಡೈರೆಕ್ಟಾಗಿ ಹೋಗ್ತಿದ್ದೀನಿ. 2/4 ಫಸ್ಟ್ನೇದಕ್ಕೆ ನೋಡ್ತಾ ಹೋಗೋಣ. ದಟ್ ಈಸ್ = 1/2 ಆಗುತ್ತೆ. ನೆಕ್ಸ್ಟ್ 3/6 ಅಂತ 3 1 3 2 ದಟ್ ಈಸ್ 1/2ನೇ ಆಗುತ್ತೆ. ಮತ್ತು -8/-9. ಸಿ ದೆನ್ ಇಟ್ ಈಸ್ ಕಮ್ಸ್ ಟು ದಿ ಫಸ್ಟ್ ಒನ್ ಈಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಿಕ್ ಈಕ್ವೇಷನ್. ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮ್ ನಮಗೆ ಗೊತ್ತಿದೆ, ಇದು a² + bx + c = 0. ದೆನ್ C is the right answer. Next, the distance between the point A of x1, y1 and B of x2, y2 is the distance formula. That is d is equal to √x2 - x1 whole square plus y2 - y1 whole square. Correct? Okay. Next, the formula to calculate the nth term of arithmetic progression. Formula ಅಂತ ಕೇಳಿದರೆ n is equal to a plus n minus 1 into d. ಇದು ಫಾರ್ಮುಲಾ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ದ ಫಾರ್ಮುಲಾ ಟು ಫೈಂಡ್ ದ ಮೀನ್ ಆಫ್ ಎ ಗಿವನ್ ಡಾಟಾ ಫಾರ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ನೋಡಿ, ಇಲ್ಲಿ ಏನಾಗ್ತಿದೆ ಅಂದರೆ ನಾವು ಬೇರೆ ಮೆಥಡಲ್ಲಿ ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಹೇಳಿದ್ದಾರೆ. ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ತಕ್ಷಣ ನಿಮಗೆ ಅಲ್ಲಿ ಇರ್ತಕ್ಕಂಥದ್ದನ್ನು ಆಪ್ಷನ್ಸ್ ನೋಡ್ತಾ ಹೋಗಬೇಕು. ಆಪ್ಷನ್ಸ್ ಯಾವ್ದು ಕರೆಕ್ಟ್ ಆಗಿದೆ ಅಂತಕ್ಕಂಥದ್ದು ಅಂದರೆ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ ಸಿ? ಅದು ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಆನ್ಸರ್ a + σ fi ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್. ಏನು ಕ್ವಶನ್ ನಂಬರ್ ನೋಡೋಣ. ಟ್ರಯಾಂಗಲ್ ABC ಇಸ್ ಸಿಮಿಲರ್ ಟು ದಿ ಟ್ರಯಾಂಗಲ್ DEF. ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ಈಸ್ ಕರೆಕ್ಟ್? ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, AB ಇಲ್ಲಿ ಆ್ಯಂಗಲ್ಸ್ ನೋಡ್ಕೊತ ಹೋಗಿ. ಈ ಆ್ಯಂಗಲ್ ನೋಡಿ, ಒಂದು ಸಿಂಗಲ್ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಆ್ಯಂಗಲ್ ಅಂದರೆ a = d ಆಯಿತು, b = e ಆಗುತ್ತೆ, c ಏನಾಗಬೇಕು ಹಾಗಾದರೆ f ಆಗಲೇಬೇಕು. ಕರೆಕ್ಟಾ? ಹಾಗಾದರೆ AB / ದಟ್ ಈಸ್ ಫಸ್ಟ್ ಏನಿದೆ ಅಲ್ವಾ, ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ನೋಡಿ, ಬೇಕಾದ್ರೆ ನಿಮ್ಗೆ ಕರೆಕ್ಟ್ ಆಗಿದೆ. ಓಕೆನಾ? ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್. ನೆಕ್ಸ್ಟ್ ಕ್ವಶನ್ 1 ಮಾರ್ಕ್ಸಿಗೆ ಇರ್ತಕ್ಕಂಥ ಕ್ವಶನ್ಸ್. ರೈಟ್ ದ HCF ಆಫ್ ಎನಿ 2 ಪ್ರೈಮ್ ನಂಬರ್ಸ್. HCF ಆಫ್ ಎನಿ 2 ಪ್ರೈಮ್ ನಂಬರ್ಸ್. ಯಾವುದು 2 ಪ್ರೈಮ್ ನಂಬರ್ಸ್ ತೊಗೊಳ್ಳಿ, HCF ಈಸ್ ಹೌ ಮಚ್? 1. ದಟ್ ಈಸ್ ಈಕ್ವಲ್ಸ್ ಟು ದಿ 1. ಓಕೆ, ನೆಕ್ಸ್ಟ್, ರೈಟ್ ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ದಾರೆ. ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್ ಈಸ್ ಹೌ ಮಚ್? 3. ಯಾಕೆ? ಕ್ಯೂಬ್ ಅನ್ನೋದ್ರಿಂದ 3 ಬರುತ್ತೆ. ನೆಕ್ಸ್ಟ್, ರೈಟ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ದಟ್ ದ ಪೇರ್ ಆಫ್ ಲಿನಿಯರ್ ಇಕ್ವೇಷನ್ಸ್. ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಇರುತ್ತೆ ಅಂತ ಕೇಳಿದೆ. ದಟ್ಸ್ ವೈ ವಿ ಹ್ಯಾವ್ ಟು ಫೈಂಡ್ a1/a2. ಈ ಥರ ಬಂದಾಗ ನಾವು a1/a2 ತೊಗೊಳ್ಬೇಕು. 2/2 ಆಗುತ್ತೆ, ದಟ್ ಈಸ್ = 1 ಆಗುತ್ತೆ. ನೆಕ್ಸ್ಟ್, -5 ಅಂದರೆ b1/b2 ಈಸ್ = -5/1 ಆಗುತ್ತೆ, ದಟ್ ಈಸ್ = -5. ದೆನ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ದೇರ್ಫೋರ್ a1/a2 is not equal to the b1/b2. a1/a2 is not equal to the b1/b2 means it is intersecting lines. ಹಾಗಾದರೆ how many solutions will have ಅಂತ ಕೇಳಿದೆ. ಸೊಲ್ಯೂಷನ್ಸ್ ಎಷ್ಟಿರ್ತದೆ ಅಂತ ಕೇಳಿದ್ರೆ ನಂಬರ್ ಆಫ್ ಸೊಲ್ಯೂಷನ್ಸ್ ಓನ್ಲಿ 1 ಸೊಲ್ಯೂಷನ್. ಕರೆಕ್ಟಾ?
ಒನ್ ಸೊಲ್ಯೂಷನ್ ಅಂತ ಬರೀಬೋದು. ಸೊಲ್ಯೂಷನ್ ಅಂತ ಬರೀರಿ, ಒನ್ ಸೊಲ್ಯೂಷನ್. ಓಕೆ, ಅದೇ ಯೂನಿಕ್ ಸೊಲ್ಯೂಷನ್ ಅಂತಲೂ ಕರಿಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಎಲ್ಲವೂ ಸಹ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸೇ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು 100% ಅಂತ ಏನು ಹೇಳ್ತಿದ್ವಲ್ಲ, ಆ 100% ನಿಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಇದು ಫೈಂಡ್ ದ ಇಕ್ವೇಷನ್. ಇಲ್ಲಿ ನೋಡಿ, ಸಾಲ್ವ್ ಮಾಡ್ತಕ್ಕಂಥದ್ದು. ಸಾಲ್ವ್ ಆಗಲಿ ಯಾವುದೇ ಕ್ವಶನ್ ತೊಗೊಳ್ಳಿ. ಓಕೆ, ಇದು ಯೂನಿಕ್ ಸೊಲ್ಯೂಷನ್ ಆಯ್ತಲ್ಲ. ನೆಕ್ಸ್ಟ್ ನೇಚರ್ ಕೇಳಿದ್ದಾನೆ. ಇಲ್ಲಿ ನೋಡಿ, ಇದನ್ನು ಸಹ ರಿಪೀಟ್ ಆಗಿದೆ. ನೇಚರ್ ಅಂತಕ್ಕಂಥದ್ದು ರಿಪೀಟ್ ಆಗಿದೆ. ನಾವು ಹೇಳಿದ್ದೀವಿ, ರೈಟ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಿಕ್ ಇಕ್ವೇಷನ್. ನೇಚರ್ ಕಂಡುಹಿಡಿಯತಕ್ಕಂಥದ್ದು ಹೇಗೆ? ಎಕ್ಸ್ ಸ್ಕ್ವೇರ್ ಮೈನಸ್ 9 = 0 ಅಂತಿದೆ. ದೆನ್ ಎಕ್ಸ್ ಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ ಇದೆ, ಈ ಕಡೆ ಪ್ಲಸ್ ಆಗುತ್ತೆ. ದೆನ್ ಎಕ್ಸ್ √9 ಆಗುತ್ತೆ. √9 ದಟ್ ಈಸ್ x +or-3 ಅಂತ ಬರೆಯೋದು. ವಿ ಕ್ಯಾನ್ ಟೇಕ್ x +3 ಅಂತ ತೊಗೊಳ್ಳೋಣ. ಅವಾಗ ಏನಾಗುತ್ತೆ? ರೂಟ್ಸ್ ನೇಚರ್ ರಿಯಲ್ ಇದ್ದಾರೆ. ನೇಚರ್ ಆಫ್ ದ ರೂಟ್ಸ್ ಇಟ್ ಹ್ಯಾವ್ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಹೇಳ್ಬೋದು. ನಾವೇನು ಮಾಡ್ಬೋದು? 2 ರಿಯಲ್ ಡಿಸ್ಟಿಂಕ್ಟ್ ರೂಟ್ಸ್ ಅಂತ ಹೇಳ್ಬೋದು. ಹೌದಾ? ಇಲ್ಲಿ ರೂಟ್ಸ್ 2 ರಿಯಲ್ ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ segment joining the points a, 5, 4, a of b, b of 1, 4 ಅಂತಿದೆ. ಮಿಡ್ ಪಾಯಿಂಟ್ ಅಂತ ಹೇಳಿದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೋಣ ಡೈರೆಕ್ಟ್ ಆಗಿ. ಸಿ ಮಿಡ್ ಪಾಯಿಂಟ್ is equal to formula. Then what is the x1 plus x2 divided by 2, y1 plus y2 divided by 2, correct, by 2 formula. Then we can write here, I will write here x1 ಎಷ್ಟಿದೆ? Yes, we can take 5 plus 1 divided by 2, 4 plus 4 divided by 2. Then we can add it 6 by 2 ಆಗುತ್ತೆ. ಇದು 8 by 2 ಆಗುತ್ತೆ. ಡಿವೈಡ್ ಮಾಡ್ತಾ ಹೋಗಿ 2 3s are 6, 2 4s are, then 3, 4 is the right answer. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ತುಂಬ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ಸ್. ಏನೋ ನಿಮಗೆ ಟಫ್ ಅನ್ಸಲ್ಲ, ಆದರೆ ವರ್ಕ್ ಮಾಡುತ್ತಾ ಹೋಗ್ಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ sin square 90 ಡಿಗ್ರಿ. ನಮಗೆ sin square 90 ಡಿಗ್ರಿ ಅಂದರೆ sin 90 ಹೌ ಮಚ್? ಸಿ sin 90 ಮೀನ್ಸ್ 1 ಹೋಲ್ ಸ್ಕ್ವೇರ್ ಇದೆ. ಹೋಲ್ ಸ್ಕ್ವೇರ್ ಹಾಕೋಣ, ದಟ್ ಈಸ್ ಟು 1 ಓನ್ಲಿ. ನೆಕ್ಸ್ಟ್, ಇಫ್ ಇ ಈಸ್ ಅನ್ ಈವೆಂಟ್ ರಿಲೇಟೆಡ್ ಟು ದಿ ಪ್ರಾಬಬಿಲಿಟಿ ದೆನ್ ರೈಟ್ ದ ವ್ಯಾಲ್ಯೂ ಆಫ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಕಾಂಪ್ಲಿಮೆಂಟ್ ಅಂತ ಹೇಳಿದ್ದಾರೆ. ನೋಡಿ, ಇದು ವ್ಯಾಲ್ಯೂಸ್, ದೆನ್ ಇಟ್ ಈಸ್ ಈಕ್ವಲ್ ಟು ದಿ 1. ಇದು ಫಾರ್ಮುಲಾ ಇದು. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಮೀನ್ ಈಸ್ 25 ಅಂತ ಕೊಟ್ಟಿದೆ, ಮೀಡಿಯನ್ ಈಸ್ 40. ದೆನ್ ಕ್ಯಾಲ್ಕುಲೇಟ್ ದ ಮೋಡ್. ಫಾರ್ಮುಲಾ ಇದೆ ನಮಗೆ ಭಾಳ ಫೇಮಸ್. ನಾನು ಎಷ್ಟೋ ಸರ್ತಿ ಇದು ರಿಪೀಟ್ ಮಾಡಿದ್ದೀನಿ, ಕಂಪಲ್ಸರಿ ಕ್ವಶನ್ ಅಂತಲೇ ಹೇಳಿದ್ದೀನಿ. 3 ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್ ಅಂತ ಬರೆಯೋಣ. 2 ಮೀನ್ 3 ಇಂಟು, ನೋಡಿ ಯಾವ್ದು ಕೊಟ್ಟಿದ್ದಾರೆ? ಮೀಡಿಯನ್ ಕೊಟ್ಟಿದ್ದಾರೆ 40 ಇದು 40 ಈಕ್ವಲ್ಸ್ ಮೋಡ್ ಗೊತ್ತಿಲ್ಲ, ಮೋಡ್ ಹಾಗೆ ಬರೆಯೋಣ. ಮೋಡ್ ಪ್ಲಸ್ 2 ಇಂಟು ಮೀನ್ ಮೀನ್ಸ್ 25. ದೆನ್ 120 ಈಕ್ವಲ್ಸ್ ಮೋಡ್ ಪ್ಲಸ್ 25 2 is 50. ಓಕೆ, ಮೋಡ್ ಬೇಕು ನಮಗೆ. ಮೋಡ್ ಈಕ್ವಲ್ಸ್ 120 ಮೈನಸ್ 50 ಮಾಡ್ತಾ ಹೋಗಿ, ದಟ್ ಈಸ್ ಟು 70 is the answer, right? ಓಕೆ, ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ನೋಡೋಣ. ಇವಾಗ 2 ಮಾರ್ಕ್ಸ್ ಕ್ವಶನ್ ಅಷ್ಟೇ. ಇವಾಗ ನಾನು 100% ಅಂತ ಲಾಸ್ಟ್ ವೀಡಿಯೋದಲ್ಲಿ ಏನು ಹೇಳಿದ್ದೀವಲ್ಲ ಅವೆಲ್ಲವೂ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿ, ಇಲ್ಲಿ 100% ಅಂತ ನಾನು ಇದನ್ನು ಆಲ್ರೆಡಿ ತೋರಿಸಿದ್ದೆ. ಯಾಕೆ ಸಮ್ ಕೇಳ್ತಾರೆ ಇಲ್ಲ, AN or SN ಕಂಪಲ್ಸರಿ ಕೇಳ್ತಾರೆ. ಇಲ್ಲಿ SN ಕೇಳಿದರೆ ಡೈರೆಕ್ಟ್ ಫಾರ್ಮುಲಾ ಬರ್ತೀನಿ. n/2 of 2a plus n-1 into d, ಕರೆಕ್ಟ್? ಓಕೆ, ದೆನ್ ಈಕ್ವಲ್ಸ್ n ವ್ಯಾಲ್ಯೂ 20, n equals 20 ಅಂತ ಬರೆಯೋಣ. a is equal to first term, that is 3, then d is equal to 5 minus 3, that is equal to 2. ಈ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 20/2 of 2 a value is 3 plus 20 minus 1 into d ಅಂದರೆ ಎಷ್ಟಿದೆ? 2 ವ್ಯಾಲ್ಯೂ. ಓಕೆ, ದೆನ್ ಡಿವೈಡ್ ಮಾಡಿದ್ವಿ 10 ಬರುತ್ತೆ. 6 plus 19 of 2 ಆಗುತ್ತೆ. 19 of 2, then that is equal to 10 of 6 plus 19 2 is 38 ಆಗುತ್ತೆ. ದೆನ್ 10 ಆಫ್ ಆ್ಯಡ್ ಮಾಡ್ತಾ ಹೋಗೋಣ 44, ದೆನ್ ಮಲ್ಟಿಪ್ಲೈ 440. ಎಸ್ 20 ಈಕ್ವಲ್ಸ್ 440 ಅಂತ ಬರೆದರೆ ಆಯಿತು. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, 100% ಅಂತ ಹೇಳಿದ್ದೆ ತಾನೆ, ಅದೇ ಕ್ವಶನ್ನೇ ಬಂದಿದೆ. ನೋಡಿ, 100% ಅಂತ ನಾನು ಏನು ಹೇಳ್ತೀನಲ್ಲ, ನೀವು ಯಾವುದೇ ಕಾರಣಕ್ಕೂ ಮಿಸ್ ಆಗ್ತಿದ್ದಂಗೆ ಅದನ್ನು ವರ್ಕ್ ಮಾಡಲೇಬೇಕು. ಯಾಕೆ ಔಟ್ ಆಫ್ ಔಟಿಗೆ ಎಲ್ಲರೂ ಟ್ರೈ ಮಾಡಿ ಬರುತ್ತೆ. 100% ನಿಮಗೆಲ್ಲದು ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಆಶಿಸ್ತಾ ಇನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ, ಸಾಲ್ವ್ ಇದು ಸಹ 100% ಅಂತ ಹೇಳಿದ್ದೆ ನಾನು. ಕ್ವಶನ್ ಬಂದಿದೆ ನೋಡಿ, 100% ಈಕ್ವೇಷನ್ ಸಾಲ್ವ್ ಮಾಡೋದು. ಓಕೆ, ಎಕ್ಸ್ ಇಲ್ಲಿ ಕೆಳಗಡೆ ಬರ್ಕೊತೀನಿ. x ಮೈನಸ್ y ಇಸ್ ಈಕ್ವಲ್ ಟು 2 ಆಗುತ್ತೆ. ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ತಾ ಹೋಗೋಣ. ನೋಡಿ, ಕ್ಯಾನ್ಸಲ್ ಆಗುತ್ತೆ. ಆ್ಯಡ್ ಮಾಡ್ತಾ ಹೋಗಿ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ 2x ಇಸ್ ಈಕ್ವಲ್ ಟು 10 ಆಗುತ್ತೆ. ಓಕೆ, ದೆನ್ x ಇಸ್ ಈಕ್ವಲ್ ಟು 5. ಯಾಕೆ 2 5 is 10. ಇದನ್ನು ಈಕ್ವೇಷನ್ 1 ಅಲ್ಲಿ ಹಾಕೋಣ. x ಪ್ಲಸ್ y ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ರೆ ವಿ ನೋ ದ ವ್ಯಾಲ್ಯೂ 5
y ಈಕ್ವಲ್ಸ್ 8 ಆಗುತ್ತೆ. y ಈಸ್ ಈಕ್ವಲ್ ಟು 8 ಮೈನಸ್ 5 ದಟ್ ಈಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು 3. ಕರೆಕ್ಟ್ ಆನ್ಸರ್ ಅಲ್ವಾ? 100% ಅಂತ ಹೇಳಿದ್ದೀವಿ ತಾನೆ. 100% ಅಂತ ಹೇಳಿರ್ತಕ್ಕಂಥವು ಬಂದೇ ಬರ್ತವೆ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಿಸ್ ಮಾಡಬೇಡಿ. ಯಾಕೆಂದರೆ ನಮಗೆ ಅಷ್ಟೆಲ್ಲ ಗೊತ್ತಿದೆ, ಎಕ್ಸ್ಪೀರಿಯೆನ್ಸ್ ಇದೆ, ಹಾಗಾಗಿ ನಾವು ಹೇಳ್ತೀವಿ. ಅದನ್ನು ನೀವು ಮಾಡಿ ಅಷ್ಟೇ, 100% ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಿಕ್ ಈಕ್ವೇಷನ್ ಅಂತ ಕೇಳಿದ್ರು. ರೂಟ್ಸ್ ಆಫ್ ದ ಕ್ವಾಡ್ರಿಕ್ ಈಕ್ವೇಷನ್ ನಿಮ್ಗೆ ಗೊತ್ತಿದೆ, ಇದು ಯಾವ ಮೆಥಡಲ್ಲಿ ಮಾಡಬೇಕಂತ. ಫ್ಯಾಕ್ಟರೈಸೇಷನ್ -60x² ಆಗುತ್ತೆ. ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಮಲ್ಟಿಪ್ಲಿಕೇಷನ್ ಮಾಡಿ ಇದನ್ನು 10 6 ಅಂತ ಬರಿಬೋದು. 10 6 ಮಿಡಲ್ ಟರ್ಮ್ ಇಲ್ಲಿ ಪ್ಲಸ್ ಇದೆ, ಅದಕ್ಕೆ ಇದಕ್ಕೆ ಪ್ಲಸ್ ಕೊಡೋಣ, ಒಂದಕ್ಕೆ ಮೈನಸ್ ಕೊಡೋಣ. ದೆನ್ x² ಪ್ಲಸ್ 10x ಮೈನಸ್ 6x ಮೈನಸ್ 60 ಈಕ್ವಲ್ಸ್ 0. ಫಸ್ಟಲ್ಲಿ ಎಕ್ಸ್ ಕಾಮನ್ ತೆಗೆರಿ, x ಪ್ಲಸ್ 10 ಆಗುತ್ತೆ. ಮೈನಸ್ 6 ಕಾಮನ್ ತೆಗೆಯೋಣ, x ಪ್ಲಸ್ 10 ಆಗುತ್ತೆ ಈಕ್ವಲ್ಸ್ 0. ದೆನ್ x ಪ್ಲಸ್ 10 ಆಫ್ x ಮೈನಸ್ 6 ಅಂತ ತೊಗೊಳ್ಬೇಕು, ಈಸ್ ಈಕ್ವಲ್ ಟು 0. ಡೈರೆಕ್ಟಾಗಿ ಬರೆಯೋಣ, x ಈಸ್ ಈಕ್ವಲ್ ಟು ಮೈನಸ್ 10. ಓಕೆ, x is equal to 6 and therefore ನಾವೇನು ಬರೀಬೇಕು, ಸೆಂಟೆನ್ಸ್ ಇಂಪಾರ್ಟೆಂಟ್. -10, 6 ಆರ್ ದ ರೂಟ್ಸ್ ಆಫ್ ದ ಕ್ವಾಡ್ರಿಕ್ ಈಕ್ವೇಷನ್ ಅಂತ ಬರೀಬೇಕು, ರೂಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 3,1 and 0, x ಈಸ್ 5 ಯೂನಿಟ್ಸ್. ನೋಡಿ, ಇದು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೋಡಿ. 100% ಕ್ವಶನ್ಸ್ ಎಲ್ಲ ಬಂದಿದೆ ನೋಡಿ. ಯಾವ್ಯಾವ ಹೇಳಿದ್ದೀನೋ ಅವೆಲ್ಲವೂ ಸಹ ಇದೆ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಇದೆ. ಇವಾಗ 5 ಅಂತ ಕೊಟ್ಟಿದ್ದಾರೆ, 5 ಡಿಸ್ಟೆನ್ಸ್, ಯಾಕೆಂದರೆ 5 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ, 5 ಹಾಕ್ಕೊಂಡಿದ್ದೀನಿ. ಈಕ್ವಲ್ಸ್ ರೂಟ್ ಆಫ್ x2 x1, ಇದು x1 ಅಂತ ತೊಗೊಳ್ಳೋಣ, ಇದು y1, ಇದು x2 y2 ಅಂತ ತೊಗೊಳ್ಳೋಣ. x2 ಮೀನ್ಸ್ 0 -3 ಹೋಲ್ ಸ್ಕ್ವೇರ್ ಪ್ಲಸ್ x ಮೈನಸ್ 1 ಹೋಲ್ ಸ್ಕ್ವೇರ್. ದೆನ್ 5 ಇದೆ ನೋಡಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. ಆವಾಗ ಇದೇನಾಗುತ್ತೆ, 5 ಸ್ಕ್ವೇರ್ ಇದ್ದಿದ್ದು 25 ಆಗುತ್ತೆ, 5 ಇದ್ದಿದ್ದು 25 ಆಗುತ್ತೆ. ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, 0 ಅಂದರೆ -3 ಹೋಲ್ ಸ್ಕ್ವೇರ್ ಪ್ಲಸ್ x ಮೈನಸ್ 1 ಹೋಲ್ ಸ್ಕ್ವೇರ್ ಹಾಗೆ ಉಳಿತದೆ. ಇದು 25 ಈಕ್ವಲ್ಸ್, ಇದು 9 ಆಗುತ್ತೆ. ಪ್ಲಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಅಂದರೆ x ಸ್ಕ್ವೇರ್ ಮೈನಸ್ 2, a ಅಂದರೆ x, b ಅಂದರೆ 1 ಪ್ಲಸ್ 1 ಸ್ಕ್ವೇರ್ ಆಗುತ್ತೆ. ಆವಾಗ 25 ಈಕ್ವಲ್ಸ್, ಇದು ಮೈನಸ್ ಮಾಡಿಬಿಡೋಣ, ಈ ಕಡೆ 9 ಇದನ್ನು ತೊಗೊಂಡ್ಬಿಟ್ಟು ಮೈನಸ್ ಆಗುತ್ತೆ. ಮೈನಸ್ ಈಕ್ವಲ್ಸ್ ಇಲ್ಲಿ ಏನು ಉಳಿಯುತ್ತೆ, x ಸ್ಕ್ವೇರ್ ಹಾಗೆ ಉಳಿಯುತ್ತೆ, ಮೈನಸ್ 2x ಪ್ಲಸ್ 1 ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್ 16 ಈಸ್ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ 2x ಪ್ಲಸ್ 1. ನಮಗೆ ಒಂದೇ ಕಡೆ 0 ಬರೋಂಗೆ ಮಾಡ್ಕೊಳ್ಳೋಣ, x ಸ್ಕ್ವೇರ್ ಮೈನಸ್ 2x, ಇದು ಮೈನಸ್ 16 ಆಗುತ್ತೆ, ಪ್ಲಸ್ 1 ಇಲ್ಲಾಂದರೆ -15 ಈಕ್ವಲ್ಸ್ 0. ಇದನ್ನು ಮತ್ತೆ ಏನು ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಯಾಕೆಂದರೆ ಅವ್ರು ಏನು ಹೇಳಿದರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದರೆ. ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಮಲ್ಟಿಪ್ಲಿಕೇಷನ್ ಮಾಡಿ -15 x ಸ್ಕ್ವೇರ್ ಆಗುತ್ತೆ. ಇದನ್ನು 2 ಟರ್ಮ್ಸ್ ಆಗಿ ಬರಬೇಕು, 5 3 15. ಮಿಡಲ್ ಟರ್ಮ್ ನೋಡಿ, ಮಿಡಲ್ ಟರ್ಮ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಿಡಲ್ ಟರ್ಮು ಮೈನಸ್ ಇದೆ, ಅದಕ್ಕೆ ಇದಕ್ಕೆ ಮೈನಸ್ ಕೊಡ್ತಾ ಹೋಗಿ, ಇದಕ್ಕೆ ಪ್ಲಸ್ ಕೊಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಹಾಗಾದರೆ ಇದು x ಕಾಮನ್. ನೆಕ್ಸ್ಟ್ ಹೇಗೆ ಬರೀತೀಯಾ, ವಿ ಕ್ಯಾನ್ ರೈಟ್ ಹಿಯರ್ x ಸ್ಕ್ವೇರ್ ಮೈನಸ್ 5x ಪ್ಲಸ್ 3x ಮೈನಸ್ 15 ಈಸ್ ಈಕ್ವಲ್ ಟು 0. ಓಕೆ, ದೆನ್ ಟೇಕ್ ಹಿಯರ್ ಕಾಮನ್, x ಇಸ್ ದ ಕಾಮನ್, x ಮೈನಸ್ 5 ಆಗುತ್ತೆ, ಪ್ಲಸ್ 3 ಇಸ್ ದ ಕಾಮನ್, ದೆನ್ x ಮೈನಸ್ 5 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. x ಮೈನಸ್ 5 ಆಫ್ x ಪ್ಲಸ್ 3 ಈಕ್ವಲ್ಸ್ 0 ಆಗುತ್ತೆ. ದೆನ್ x ಇಸ್ ಈಕ್ವಲ್ ಟು ಪ್ಲಸ್ 5 ಆಗುತ್ತೆ ಆ್ಯಂಡ್ x ಇಸ್ ಈಕ್ವಲ್ ಟು ಮೈನಸ್ 3 ಆಗುತ್ತೆ. ದಿಸ್ ಈಸ್ ದ ಎಕ್ಸ್ ವ್ಯಾಲ್ಯೂ. ಯಾವ್ದು ತೊಗೊಳ್ಬೇಕು, ಹಾಗಾದರೆ ಯಾವ್ದಾದ್ರು ಒಂದು x ಇಸ್ ಈಕ್ವಲ್ ಟು 5 ಆಗ್ಬೋದು. ದೇರ್ ಫೋರ್ 5 ಆ್ಯಂಡ್ -3 ಆರ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ ಅಂತ ಬರಿಬೋದು. ಕರೆಕ್ಟಾ? ಈಸಿ ಇದೆ ತಾನೆ, ತುಂಬ ಈಸಿ ಇದೆ, ಯಾವುದಕ್ಕೂ ಇದೇನು ಕಷ್ಟ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ 6 ಕ್ವಶನ್ ಅಂತ ಇದೆ. ಆ 6 ಕ್ವಶನಲ್ಲಿ ನೋಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆ ಥರ ನೀವು ಮಾಡ್ಕೊಂತ ಹೋಗ್ಬೋದು. ಅದನ್ನು 6 ಕ್ವಶನಲ್ಲಿ ತುಂಬ ಈಸಿ ಇರ್ತಕ್ಕಂಥದ್ದು, ಅದೇನು ಕಷ್ಟ ಆಗಲ್ಲ ನಿಮಗೆ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಎ ಸರ್ಕಲ್ ಪಾಸಸ್ ಥ್ರೂ ದ ಪಾಯಿಂಟ್. ಒಂದು ಸರ್ಕಲ್ ಹಾಕೋಣ, ಇದು ಸರ್ಕಲ್ ಇದೆ, ಇಲ್ಲಿ ಪಾಯಿಂಟ್ ಇಲ್ಲಿ ಇಟ್ಕೊಳ್ಳೋಣ. ಆ ಪಾಯಿಂಟನ್ನು -7, 1 ಅಂತ ತೊಗೊತೀನಿ. ಇಫ್ ದ ಸರ್ಕಲ್ ಪಾಸಸ್ ಥ್ರೂ ದ ಪಾಯಿಂಟ್ ಅಂತೇಳಿ ದ ಸೆಂಟರ್ ಈಸ್ ಗಿವನ್. ಸೆಂಟರ್ ಎಷ್ಟು ಕೊಟ್ಟಿದ್ದಾರೆ, -5, 4 ಅಂತ ಕೊಟ್ಟಿದ್ದಾರೆ. ಸೆಂಟರ್ ಅಂದರೆ ಇದು ಜಾಯಿನ್ ಮಾಡ್ತಾ ಹೋಗೋಣ ಇವೆರಡನ್ನು. ದೆನ್ ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್. ರೇಡಿಯಸ್ ಆಫ್ ದ ಸರ್ಕಲ್ ಅಂದರೆ ಇದನ್ನು ಇದನ್ನು O ಅಂತ ತೊಗೊಂಡ್ರೆ ಫಾರ್ಮುಲಾ ವಿ ಕ್ಯಾನ್ ರೈಟ್ ದ ಡಿಸ್ಟೆನ್ಸ್ ಫಾರ್ಮುಲಾ ರೂಟ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಹಾಕ್ಕೊಂಡು ಮಾಡಿದರೆ
ನಮಗೆ ಆನ್ಸರ್ ಬಂದುಬಿಡುತ್ತೆ. ಹೌದಾ? ಆನ್ಸರ್ ಎಷ್ಟು ಬರ್ಬೋದು ಹಾಗಾದರೆ? ಆ ಆನ್ಸರ್ ಹೇಳಬೇಕಾ? ಆನ್ಸರ್ನ ನೀವು ಬೇಕಾದ್ರೆ ಚೆಕ್ ಮಾಡ್ಕೊತ ಹೋಗಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಅದೇ ಆನ್ಸರ್ ಬರ್ತದೆ. ನಾವೇನು ಮಾಡಬೇಕಂದ್ರೆ ಅಪ್ಲೈ ಮಾಡ್ತಾ ಹೋಗಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ದಟ್ ಈಸ್ ರೂಟ್ 13 ಯೂನಿಟ್ಸ್. ಅದು ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡು ಮಾಡಿದ್ರೆ ರೂಟ್ 13 ಯೂನಿಟ್ಸ್ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ 21th, the coordinates of the points of intersection of the line joining the points a of 2, 2 minus 2 and b of minus 7, 4 and p of x, y ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ 2 ಮಾರ್ಕ್ಸ್ಗೆ ಕೊಟ್ಟಿರೋದ್ರಿಂದ ಇದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾ ಹೋಗ್ತೀನಿ. 2 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಇದರಲ್ಲಿ, ಹಾಗಾಗಿ ನಾವೇನು ಮಾಡಬೇಕು, ದೆನ್ ವಿ ಕ್ಯಾನ್ ಟೇಕ್ ಹಿಯರ್. ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಕೊಂಡು ಮಾಡ್ತಾ ಹೋಗಬೇಕು. ಇಲ್ಲಿ ಇಂಪಾರ್ಟೆಂಟು ಯಾವ್ಯಾವುದನ್ನು ಹಾಕಬೇಕು ಅನ್ನೋದನ್ನು ಒಂದು ಸ್ವಲ್ಪ ಹೇಳ್ತೀನಿ ನಾನು. ಕೋಆರ್ಡಿನೇಟ್ಸ್ ಕೇಳಿದರೆ ತಾನೆ. ಕೋಆರ್ಡಿನೇಟ್ಸ್ ಅಂದರೆ ಇದು ಪಿ ಆಫ್, ವಿ ಕ್ಯಾನ್ ಟೇಕ್ ಹಿಯರ್ ಪಿ ಆಫ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ಹೌದಾ? ಜಾಯಿನ್ ಟ್ರೈಸೆಕ್ಷನ್ ಅಂತ ಹೇಳಿದರೆ, ಟ್ರೈಸೆಕ್ಷನ್ ಅಂತ ಹೇಳಿದಾಗ ಸೆಕ್ಷನ್ ಫಾರ್ಮುಲಾ ಹಾಕ್ಕೊಬೇಕು. ಸೆಕ್ಷನ್ ಫಾರ್ಮುಲಾ, ಹೌದು. ಐ ವಿಲ್ ಟೇಕ್ ಫಸ್ಟ್ ಒಂದು ಸ್ವಲ್ಪ ನಿಮಗೆ ಅರ್ಥ ಆಗಂಗೆ ಟ್ರೈಸೆಕ್ಷನ್ ಬರೀತಾ ಹೋಗ್ತೀನಿ. ಐ ವಿಲ್ ಟೇಕ್ ಎ ಅಂತ ಬಿ ಅಂತ ತೊಗೊಳ್ಳೋಣ. ಇದು 1 1 1, ಇದು ಟ್ರೈಸೆಕ್ಷನ್ ಆಯಿತು. ಆ ಟ್ರೈಸೆಕ್ಷನ್ನಲ್ಲಿ ಐ ವಿಲ್ ಟೇಕ್ ದ ಪಾಯಿಂಟ್. ಇವಾಗ ಏನು ಮಾಡೋಣ, ಪಾಯಿಂಟ್ ಪಿ ಇಲ್ಲಿ ತೊಗೊತೀನಿ. ಅವಾಗ ಏನಾಗುತ್ತೆ, ದ ಲೈನ್ ವಿಲ್ ಬಿ ಡಿವೈಡೆಡ್ ಇಂಟು ಲೈಕ್ ದಿಸ್, ಎ ಬಿ ಪಾಯಿಂಟ್ ಐ ವಿಲ್ ಟೇಕ್ ಹಿಯರ್. ಏನಾಗುತ್ತೆ, ಇಲ್ಲಿ 1:2 ಆಗುತ್ತೆ ರೇಷಿಯೋ. ದೆನ್ ವ್ಯಾಲ್ಯೂ m1 m2 ಈಕ್ವಲ್ಸ್ ಏನಾಗುತ್ತೆ 1:2 ಅಂತ ಬರೆಯೋಣ. 1:2 ಆಗುತ್ತೆ. ಇವಾಗ ಸೆಕ್ಷನ್ ಫಾರ್ಮುಲಾ ಹಾಕೊಂಡು ಡೈರೆಕ್ಟಾಗಿ ಮಾಡಿಬಿಡೋಣ. ಸೆಕ್ಷನ್ ಫಾರ್ಮುಲಾ ಏನು, ಪಿ ಆಫ್ ಎಕ್ಸ್, ವೈ. ಇಲ್ಲಿ ಕೇಳ್ತಕ್ಕಂಥದ್ದು ಯಾವುದು ಇದೆ ಅಂತಕ್ಕಂಥದ್ದು ಅದನ್ನು ಆಧಾರವಾಗಿ ಇಟ್ಕೊಂಡೇ ಮಾಡ್ತಾ ಹೋಗಬೇಕು. m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2 m2 y m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2. ಇಲ್ಲಿ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಇಲ್ಲಿ ನೋಡೋಣ, ವ್ಯಾಲ್ಯೂಸ್ನ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಡ. ಯಾಕೆ ಅಂತಂದರೆ ಇಲ್ಲಿ ನಮ್ಗೆ ಈಸಿ ಮೆಥಡ್ ಆಗಿ ಬರ್ತದೆ. m1 ಅಂತಕ್ಕಂಥದ್ದು ನೋಡಿ, m1 ಎಷ್ಟಿದೆ, 1 ಇದೆ. x2 ಎಷ್ಟಿದೆ, x2 ಇಲ್ಲಿ ನೋಡಿ, ಇದು x1 y1 x2 y2. ಹೌದಾ? x2 ಅಂತ ಇದೆ. x2 ಎಷ್ಟಿದೆ, -7 ಪ್ಲಸ್ ಅಗೈನ್ 2 ಆಫ್ x1 is how much, 2 divided by 1 plus 2. Then 1 of y2 means yes 4 y2 means 4 plus 2 of -2 divided by 1 plus 2. Correct? Then -7 plus 4 divided by 3 4 plus into minus will comes, the minus ಆಗುತ್ತೆ, -4 divided by 3. Then here -3/3 0. That is equal to -1, 0 is the p of x, y. ಸಿ ಇಲ್ಲಿ ಏನು ಮಾಡ್ಬೋದು ಅಂದರೆ, ಸರ್ ರೇಷಿಯೋ 1:2 ಅಂತ ತೊಗೊಂಡಿದ್ರೆ ಇಟ್ ಮೇ ಬಿ ವಿ ಕ್ಯಾನ್ ಟೇಕ್ m1 m2 ಈಕ್ವಲ್ಸ್ 2:1 ಮಾಡ್ಬೋದಲ್ವ? ಮಾಡ್ಬೋದು. ಆದರೆ ಇದು 3 ಮಾರ್ಕ್ಸಿಗೆ ಕೇಳಿಲ್ಲ, 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ ನಾವು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಓಕೆ, ಎಸ್ ರೈಟ್. ನೆಕ್ಸ್ಟ್ ಕ್ವಶನ್ ಈಸಿ ಇದೆ ನೋಡಿ. ಇದನ್ನು ಸಹ 100% ಅಂತ ನಾನು ಹೇಳಿದ್ದೆ ನಿಮಗೆ. ಬೇಕಾದ್ರೆ ಲಾಸ್ಟ್ ವೀಡಿಯೋಸ್ ನೀವು ಯಾವುದನ್ನು ತೆಗೆದು ನೋಡಿರಿ, 100% ಅಂತ ಹೇಳ್ತಕ್ಕಂಥ ಎಲ್ಲ ವೀಡಿಯೋದಲ್ಲೂ ಅವೇ ಕ್ವಶನ್ ರಿಪೀಟ್ ಆಗಿದೆ ನೋಡಿ, ಇಲ್ಲೂ ಸಹ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್, ಇಲ್ಲಿ ವ್ಯಾಲ್ಯೂ ಕೇಳಿದರೆ ಕೊಸೆಕೆಂಡ್ ಥೀಟಾ ಮತ್ತು ಟ್ಯಾನ್ ಥೀಟಾ. ಇಲ್ಲಿ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ ಅಂತ ತೊಗೊಂಡ್ರೆ AC² = AB² ಪ್ಲಸ್ BC² ತೊಗೊಳ್ಬೇಕು. AC ಅಂದರೆ 100², 10² 100 ಆಗುತ್ತೆ. AB 6² ಇದು 64 ಆಗುತ್ತೆ. BC ಹಾಗೆ ತೊಗೊಳ್ಳೋಣ, ಅಂದರೆ 100 - 64 = BC² ಆಗುತ್ತೆ. ದೆನ್ 6 ಅಲ್ಲ 36 ಆಗುತ್ತೆ. ದೆನ್ BC² = 64 ಆಗುತ್ತೆ. BC = 8 ಆಗುತ್ತೆ. ದಟ್ ಈಸ್ 8 ಬಂತು. ಇಲ್ಲಿ ಸೀಕೆಂಟ್ ಅಂತ ಹೇಳಿದರೆ hypotenuse by opposite side. That is hypotenuse is 10 by opposite ಎಷ್ಟಿದೆ, 6. ದೆನ್ ಟ್ಯಾನ್ ಥೀಟಾ ಅಂತ ಹೇಳಿದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ದಟ್ ಈಸ್ ಗೊತ್ತು. ಆಪೋಸಿಟ್ ಸೈಡ್ ಯಾವುದಿದೆ, ಆಪೋಸಿಟ್ ಅಂದರೆ 6 ಬೈ ಅಡ್ಜಸೆಂಟ್ ಸೈಡ್ 8. ದಿಸ್ ಇಸ್ ದ ಆನ್ಸರ್ ಅಲ್ವಾ? ಓಕೆ, ನೆಕ್ಸ್ಟ್ ನೋಡಿ, ಇದು 100% ಏನು ಹೇಳಿದ್ದೀನಲ್ಲ, ಎಲ್ಲವೂ 100% ಇರೋವನ್ನೆಲ್ಲವೂ ಸಹ ಬಂದಿದೆ ನೋಡಿ. ಇಲ್ಲೊಂದು ಕೇಳಿದರೆ ಅದೇ ಥರ ಇಲ್ಲಿ ಪೈಥಾಗರಸ್ ಥಿಯರಮ್ ಹಾಕೊಂಡು ಮಾಡಿದ್ರೆ ಇದು √2 ಬಂದುಬಿಡುತ್ತೆ. ಈ √2 ಬಂದಿರೋದ್ರಿಂದ ಇದ್ರ ವ್ಯಾಲ್ಯೂ 1 ಅಂತ ಮಾಡಿ ಅಂತ ಹೇಳಿದರೆ 2 sin A × cos A ಅಂತ ಕೇಳಿದರೆ 2 sin ಅಂತ ತಕ್ಷಣ ಸೈನ್ ಫಾರ್ಮುಲಾ ಏನು,
ವಿ ಕ್ಯಾನ್ ರೈಟ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ದಟ್ ಈಸ್ 1/√2 ಆಗುತ್ತೆ ಇಂಟು ಕಾಸ್ ದಟ್ ಈಸ್ ಆಲ್ಸೋ 1/√2 ದಟ್ ಈಸ್ ಟು 2 ಆಫ್ 1 ಬೈ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ 2 ಆಗುತ್ತೆ 2 2s ಕ್ಯಾನ್ಸಲ್ ಆಗುತ್ತೆ 1 ಬರುತ್ತೆ ದಟ್ ಈಸ್ RHS ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಬಾಕ್ಸ್ ಕಂಟೈನ್ಸ್ 20 ನೋಡಿ ಕಾರ್ಡ್ಸ್ ಇದ್ದಾವೆ 1 to 20 ಇರ್ತಕ್ಕಂಥ ಕಾರ್ಡ್ಸ್. ಅದರಲ್ಲಿ ನಾವೇನು ಮಾಡಬೇಕು ಗೆಟಿಂಗ್ ದ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಸ್ಕ್ವೇರ್ ಕಾರ್ಡ್ ಅಂತ ಹೇಳಿದರೆ ಅದಕ್ಕೆ ಡೈರೆಕ್ಟಾಗಿ ನಾನು ಇದನ್ನು ತೊಗೊತೀನಿ S is equal to 1 2 3 4 ಅಪ್ ಟು 20 ಅಂತ ತೊಗೊಳ್ಬೇಕು. ಎನ್ ಆಫ್ S is equal to 20 ಆಗುತ್ತೆ. ಸ್ಕ್ವೇರ್ ನಂಬರ್ಸ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಸ್ಕ್ವೇರ್ ನಂಬರ್ಸ್ನ ತೊಗೊತಾ ಹೋಗ್ತೀನಿ. ಹೌ ಮೆನಿ ಸ್ಕ್ವೇರ್ ನಂಬರ್ಸ್ ಆರ್ 1 ಸ್ಕ್ವೇರ್ 1 2 ಸ್ಕ್ವೇರ್ ಅಂದರೆ 4 ಆಗುತ್ತೆ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ 16 ಆಗುತ್ತೆ 5 ಅಂದರೆ 25 ಆದರೆ ನಂಬರ್ 25 ಅದಾಗ ಬರೋದಿಲ್ಲ ಅದಕ್ಕೆ ಇಷ್ಟನ್ನೇ ತೊಗೊಳ್ಬೇಕು. ಎನ್ ಆಫ್ ಎ ಇಸ್ ಕೊಟ್ಟು ಎಷ್ಟಾಯಿತು 4 ಆಯಿತು. ಎನ್ ಆಫ್ ಎ ಇಸ್ ಕೊಟ್ಟು 4 ಮೀನ್ಸ್ ವಿ ಕ್ಯಾನ್ ರೈಟ್ ಹಿಯರ್ ಎನ್ ಆಫ್ ದೇರ್ ಫೋರ್ ಪ್ರಾಬಿಲಿಟಿ ಆಫ್ ಎನ್ ಈವೆಂಟ್ ಈಸ್ ಈಕ್ವಲ್ ಟು ದಿ ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತ ತೊಗೊಳ್ಳೋಣ. ಎನ್ ಆಫ್ ಎ ಅಂದರೆ ಎಷ್ಟಾಗುತ್ತೆ ಎನ್ ಆಫ್ ಎ ಅಂದರೆ 4 ಆಗುತ್ತೆ ಡಿವೈಡ್ ಬೈ ಎನ್ ಆಫ್ ಎಸ್ ಅಂದರೆ ಎಷ್ಟು ಟೋಟಲ್ 20 ಇದೆ ಡಿವೈಡ್ ಮಾಡ್ಬೋದು ಇಲ್ಲ ಅಷ್ಟನ್ನೇ ಬರಿಬೋದು. ಓಕೆ ಮತ್ತು ಲಾಸ್ಟ್ ಕ್ವಶನ್ ಇದು 2 ಮಾರ್ಕ್ಸ್ ಕ್ವಶನಲ್ಲಿ ಲಾಸ್ಟ್ ಕ್ವಶನ್ ನೋಡಿ ತುಂಬ ಈಸಿ ಇರ್ತಕ್ಕಂಥದ್ದು ಡೈರೆಕ್ಟಾಗಿ ನಾನು ಸಾಲ್ವ್ ಮಾಡ್ತೀನಿ ಇಲ್ಲೇ ಹೇಳ್ತಾ ಹೋಗ್ತೀನಿ. ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ದಿ ಎ ಸಿ ದೆನ್ ಐಸೋಸ್ಲೆಸ್ ಟ್ರಯಾಂಗಲ್ ಆಯ್ತು ದೆನ್ ಪ್ರೂವ್ ದಟ್ ಬಿ ಕ್ಯೂ ಯಾವುದಿದೆ ಬಿ ಕ್ಯೂ ಈಸ್ ಈಕ್ವಲ್ ಟು ದಿ ಕ್ಯೂ ಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಇದು ಟ್ಯಾಂಜೆಂಟ್ಸ್ ಐ ವಿಲ್ ಟೇಕ್ ದಿಸ್ ಈಸ್ ಈಕ್ವಲ್ ಟು ದಿ ಐ ವಿಲ್ ಟೇಕ್ ಫಸ್ಟ್ ಎ ಪಿ ಈಸ್ ಈಕ್ವಲ್ ಟು ದಿ ಎ ಆರ್ ಬರೀಬೋದು ಯಾಕೆ ಟ್ಯಾಂಜೆಂಟ್ಸ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಸರ್ಕಲ್. ದೆನ್ ಬಿ ಇಂದ ತೊಗೊಳ್ಳೋಣ ಎ ಬಿಯಿಂದ ಬಿ ಪಿ ಈಕ್ವಲ್ಸ್ ಬಿ ಪಿ ಈಸ್ ಈಕ್ವಲ್ ಟು ಬಿ ಕ್ಯೂ ಯಾಕೆ ಬಿ ಕ್ಯೂ ದಟ್ ಈಸ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಟ್ಯಾಂಜೆಂಟ್ಸ್ ಅದು ಈಕ್ವಲ್ ಆಗುತ್ತೆ. ಆಮೇಲೆ ಸಿ ಕ್ಯೂ ಅಂತ ಅಥವಾ ಕ್ಯೂ ಸಿ ಯಾವುದನ್ನು ತೊಗೊಳ್ಳೋಣ ಈಸ್ ಈಕ್ವಲ್ ಟು ದಿ ಸಿ ಆರ್ ದಟ್ ಈಸ್ ಆಲ್ಸೋ ಈಕ್ವಲ್. ಹಾಗಾದರೆ ನಾವು ಡೈರೆಕ್ಟಾಗಿ ಇಲ್ಲಿ ಎ ಬಿ ಅಂತ ನಾನು ಡೈರೆಕ್ಟ್ ತೊಗೊತೀನಿ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಾಗ ಎ ಬಿ ವಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ ಪಿ ಪ್ಲಸ್ ಪಿ ಬಿ ಈಸ್ ಈಕ್ವಲ್ ಟು ದಿ ಎ ಆರ್ ಪ್ಲಸ್ ಆರ್ ಸಿ ಅಂತ ಆಗುತ್ತೆ. ಇವಾಗ ಎ ಪಿ ಹಾಗೆ ಬರೀತೀನಿ ಪ್ಲಸ್ ಪಿ ಬಿ ಪ್ಲೇಸಲ್ಲಿ ಎಲ್ಲಿದೆ ಪಿ ಬಿ ಇದುಂಡು ಇದ್ರ ಪ್ಲೇಸಲ್ಲಿ ನಾನು ಏನು ಬರೀತಿದ್ದೀನಿ ಬಿ ಕ್ಯೂ ಅಂತ ಬರಿತಾ ಹೋಗ್ತೀನಿ. ಓಕೆ ಬರಿಬೋದು ಬಿ ಕ್ಯೂ ಅಂತ ಬರಿಬೋದು ಈಸ್ ಈಕ್ವಲ್ ಟು ದಿ ಎ ಆರ್ ಇದೆಯಲ್ವ ಎ ಆರ್ ಪ್ಲೇಸಲ್ಲಿ ಎ ಆರ್ ಪ್ಲೇಸ್ ಇಲ್ಲಿದೆ ನೋಡಿ ಎ ಆರ್ ಪ್ಲೇಸಲ್ಲಿ ಏನು ಬರಿಬೋದು ಎ ಪಿ ಅಂತ ಬರಿಬೋದು ಪ್ಲಸ್ ಆರ್ ಸಿ ಅಥವಾ ಸಿ ಆರ್ ಪ್ಲೇಸಲ್ಲಿ ಏನು ಬರೋದು ಕ್ಯೂ ಸಿ ಅಂತ ಬರಿಬೋದು ಯಾಕೆ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಆದರೂ. ಓಕೆ ಕಾಮನ್ ಏನೇನು ಕ್ಯಾನ್ಸಲ್ ಆಯಿತು ಬಿ ಕ್ಯೂ ಈಕ್ವಲ್ಸ್ ಕ್ಯೂ ಸಿ ಬಂದು ನೋಡಿ ಏನ್ಸ್ ಇಟ್ ಈಸ್ ಪ್ರೂವ್ಡ್ ಕರೆಕ್ಟ್ ಎಸ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣ 3 ಮಾರ್ಕ್ಸ್ ಕ್ವಶನ್ಗೆ ಸಂಬಂಧಪಟ್ಟಂಗೆ ಭಾಳ ಈಸಿ ಇರ್ತಕ್ಕಂಥ ಕ್ವಶನ್ಸೇ ಕೊಟ್ಟಿದ್ದಾರೆ. ನಾನು ಏನು 100% ಅಂತ ಹೇಳ್ತಿದ್ದೀನಲ್ಲ ಎಲ್ಲ ಕ್ವಶನ್ ರಿಪೀಟ್ ಆಗಿದೆ ನೋಡಿ ನೀವು ಭಾಳ ಖುಷಿಯಾಗಿ ಅವನ್ನೆಲ್ಲವೂ ನೋಡ್ಬೋದು. ಇದು 100% ಕ್ವಶನ್ ಅಂತ ಪ್ರತಿ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಬಂದಿದೆ ನೋಡಿರಿ. ಇಲ್ಲಿ ಏನು ಮಾಡಿದರೆ ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಆಫ್ ಎಕ್ಸ್ ಮೈನಸ್ 4 ಆ್ಯಂಡ್ ವೆರಿಫೈ ಅಂತ ಹೇಳಿದೆ. ಇದನ್ನು ಫಸ್ಟ್ ಏನು ಮಾಡೋಣ ನಾವು ಇಕ್ವೇಷನ್ ತೊಗೊಳ್ಳೋಣ ಫಸ್ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x is equal to 0 ಅಂತ ಬರುತ್ತೆ ಹೌದಾ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತ ತೊಗೊಂಡಾಗ ಇಲ್ಲಿ ಡೈರೆಕ್ಟಾಗಿ ನಾನು ಎ ವ್ಯಾಲ್ಯೂ ಎಷ್ಟಾಗುತ್ತೆ 1 ಆಗುತ್ತೆ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ -4 ಆಗುತ್ತೆ ರೈಟ್. ಇಲ್ಲಿ ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ ಮತ್ತು ಎಕ್ಸ್ ಇಸ್ ಈಕ್ವಲ್ ಟು +4 ಆಗುತ್ತೆ. ಇದು ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಆದಂಗೆ ಇದು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ 0 + 4 ಇಸ್ ಈಕ್ವಲ್ ಟು 4 ಬರುತ್ತೆ. ಮತ್ತು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0 × 4 ಅಂತ ತೊಗೊಂಡ್ರೆ 0 ಆಯಿತು. ಇಲ್ಲಿ ವೆರಿಫೈ ಮಾಡೋಣ ಹೇಗೆ ವೆರಿಫೈ ಮಾಡೋದು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಫಾರ್ಮುಲಾ -b/a. ಹಾಗಾದರೆ -4 ಆಫ್ 4 ಯಾಕೆ ಎರಡು ಕಡೆ ಬರುತ್ತೆ ಬೈ ಎ ಅಂದರೆ 1 ದಟ್ ಇಸ್ ಈಕ್ವಲ್ ಟು -+4. ಆಲ್ಫಾ ಇಂಟು ಬೀಟಾ ಅಂದರೆ ಏನು ಫಾರ್ಮುಲಾ c/a. ಸಿ ವ್ಯಾಲ್ಯೂ ಎಷ್ಟಿದೆ ವಾಟ್ ಈಸ್ ದ ಸಿ ವ್ಯಾಲ್ಯೂ ನಥಿಂಗ್ ಈಸ್ ದೇರ್ ಮೀನ್ಸ್ ಇಲ್ಲಿ ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ ಸಿ ಇಸ್ ಈಕ್ವಲ್ ಟು 0 ಆಗುತ್ತೆ ಅವಾಗ ಅಂದರೆ 0/1 ಆಗುತ್ತೆ 0/1 ಮೀನ್ಸ್ 0 ಓನ್ಲಿ. ಓಕೆ ನೋಡಿ ಈ ರೀತಿಯಾಗಿ ನಾವು ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೆಕ್ಸ್ಟ್ ದ ಬೇಸ್ ಆಫ್ ಎ ಟ್ರಯಾಂಗಲ್ ಇಸ್ 4 cm ಮೋರ್ ದೆನ್ ದ ಟ್ವೈಸ್ ಇಟ್ಸ್ ಹೈಟ್ ಅಂತ ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ 48 square centimeter ದೆನ್ ಕ್ಯಾಲ್ಕುಲೇಟ್ ದ ಬೇಸ್ ಆ್ಯಂಡ್ ಹೈಟ್ ಆಫ್ ದ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ನೋಡಿ ಹೈಟ್ ಆಫ್ ದ ಟ್ರಯಾಂಗಲ್ ಇಲ್ಲಿ ಬೇಸ್ ಆಫ್ ದ ಟ್ರಯಾಂಗಲ್ ಇಸ್ 4 cm ಮೋರ್ ದೆನ್ ಟ್ವೈಸ್ ಆಫ್ ಇಟ್ಸ್ ಹೈಟ್ ಅಂತ ಹೇಳಿದ್ದಾರೆ. ನೋಡಿ ನಾನು ಡೈರೆಕ್ಟಾಗಿ ಅದನ್ನು ಈ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅದನ್ನು ಇಲ್ಲಿ ನಾನು ಮಾಡ್ತಾ ಹೋಗಿದ್ದೀನಿ. ದ ಲೆಂತ್ ಆಫ್ ದ ಟ್ರಯಾಂಗಲ್ಸ್ ನೋಡಿ ಈಸ್ ಇಲ್ಲಿ ಕೊಟ್ಟಿದ್ದೀವಿ ಹೇಗೆ ಮಾಡ್ಬೋದು ಅಂತ ಬೇಸ್ ಈಸ್ ಈಕ್ವಲ್ ಟು ಟ್ರಯಾಂಗಲ್ಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂತಕ್ಕಂಥದ್ದು 4x + 2y ಸೆಂಟಿಮೀಟರ್ ಅಂತ ತೊಗೊಳ್ಳೋಣ. ದೆನ್ ಏರಿಯಾ ಈಸ್ ಗಿವನ್ 48 cm² ಆಗ್ತಾ ಹೋಗುತ್ತೆ. ಯಾಕೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಮಾತ್ರನೇ ತೊಗೊಂಡಿವಿ ಯಾಕೆ ಟ್ರಯಾಂಗಲ್ಸ್ ಅಂತ ಕೊಟ್ಟಿರೋದ್ರಿಂದ ನಾವು ಅದನ್ನೇ ತೊಗೊಳ್ಬೇಕು. ಓಕೆ
ತೊಗೊಂಡಿದ್ದೀವಿ. ನೆಕ್ಸ್ಟ್ ಹಾಫ್ ಆಫ್ ದ 4 ಆಫ್ 2x ಇಂಟು ಎಕ್ಸ್ ಅಂತ ಇದು ಇಂಟು ಎಕ್ಸ್ ಅಂತ ಬರೀಬೇಕು. ಇಂಟು ಎಕ್ಸ್ ಇಸ್ಕೊಟ್ಟು 48 ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ 2 ಕಾಮನ್ ತೆಗಿದೆ. 2 ಕಾಮನ್ ತೆಗೆದಾಗ ಏನಾಗುತ್ತೆ ಅಂದರೆ 2 ಹಾಫ್ ಆಫ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. 2x² ಪ್ಲಸ್ ಇಲ್ಲ ನೋಡಿ ಮಲ್ಟಿಪ್ಲಿಕೇಶನ್ ಆದರೂ ಮಾಡಿ 2 ಇಂದ ಆದರೂ ಇಲ್ಲ ಸರ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿ 2x² ಪ್ಲಸ್ 4x = 96 ಆಗುತ್ತೆ. ಇಲ್ಲಿ ಏನಾಗುತ್ತೆ ಮತ್ತು ಇಲ್ಲಿ 2 ಇಂದ ಡಿವೈಡ್ ಮಾಡಿದ್ರೆ ಈಕ್ವೇಷನ್ ಬರುತ್ತೆ, ಅದು ಫ್ಯಾಕ್ಟರೈಸೇಷನ್ ಮಾಡಿದ್ರೆ x + 4 ಆಫ್ x - 0 ದೆನ್ x ವ್ಯಾಲ್ಯೂ -4x ಪಾಸಿಟಿವ್ ಇರೋದ್ರಿಂದ ಅವು ಯಾವ್ಯಾವ ಇದ್ದಾವೆ ಅಂತಕ್ಕಂಥ ಬರೆದಿದ್ದೀನಿ. ಹೌದಾ? 6 ಕ್ವಶನ್ ನೋಡಿ, 6 ಕ್ವಶನಿಗೆ ಸಂಬಂಧಪಟ್ಟಂಗೆ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. 6 ಕ್ವಶನು ನೀಟಾಗಿ ಇದನ್ನು ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? 28 ಕ್ವಶನ್ ಹೋಗ್ತಿದ್ದೀನಿ, 27 ಕ್ವಶನ್ಗೆ ಹೋಗ್ತಿದ್ದೀನಿ ನಾನು ಡೈರೆಕ್ಟಾಗಿ. ಇಲ್ಲಿ ನೋಡಿ ಇನ್ ದ ಗಿವನ್ ಫಿಗರ್ ACB ಈಸ್ ಎ ಸೆಮಿ ಸರ್ಕಲ್. ಇಲ್ಲಿ ಸೆಮಿ ಸರ್ಕಲ್ ಅಂತ ಕೊಟ್ಟಿದ್ದಾರೆ. AB ಈಸ್ ಗಿವನ್ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆ್ಯಂಡ್ AC ಈಸ್ ಗಿವನ್ ಇಲ್ಲಿ 6 ಸೆಂಟಿಮೀಟರ್ ಆಗಿದೆ. ಫೈಂಡ್ ದ ಏರಿಯಾ ಆಫ್ ದ ಸೆಗ್ಮೆಂಟ್ ಇನ್ ದ ಸೆಮಿ ಸರ್ಕಲ್. ಇಲ್ಲಿ ನೋಡಿ ಏರಿಯಾ ಆಫ್ ದ ಸೆಗ್ಮೆಂಟ್ ಅಂತ ಹೇಳಿದೆ. ಫಸ್ಟು BC ಕಂಡುಹಿಡಿಬೇಕು. BC ಏನಾಗುತ್ತೆ 8 ಸೆಂಟಿಮೀಟರ್ ಆಗುತ್ತೆ ಬೈ ಯೂಸಿಂಗ್ ಪೈಥಾಗರಸ್. ಹೌದಾ? ಪೈಥಾಗರಸ್ ಪ್ರಕಾರ ಮಾಡಿದರೆ ಅದು ಯಾಕೆ ಇದು 90 ಡಿಗ್ರಿ ಇರುತ್ತೆ. ಇದು ಸೆಮಿ ಸರ್ಕಲಲ್ಲಿ ವಿ ಕ್ಯಾನ್ ಗೆಟ್ 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಅಂತ ಗೊತ್ತದ ನೋಡಿ. ಇದು ಸೆಮಿ ಸರ್ಕಲ್ ಅಲ್ಲ, ಡಿವೈಡ್ ಬೈ 2 ಮಾಡಿದರೆ ಬಂದುಬಿಡುತ್ತೆ ಆನ್ಸರ್. ನೋಡಿ ಇಲ್ಲಿ ಈಸಿ ಆಗಿದೆ. ಇವಾಗ ಫಸ್ಟ್ ಸೆಮಿ ಸರ್ಕಲ್ದು ಹೆಂಗೆ ಅಂದರೆ πr² / 2 ಮಾಡಿದ್ವಿ, ದೆನ್ ವಿ ಗೆಟ್ ಡೈರೆಕ್ಟ್ಲಿ ಆನ್ಸರ್. ಕರೆಕ್ಟಾ? ಡೈರೆಕ್ಟ್ ಆನ್ಸರ್ಸ್ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಇದು ಯಾವುದೂ ಇಲ್ಲ ಅನ್ನೋಂಗಿಲ್ಲ, ಅದು ಎಕ್ಸಾಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ವಿ ಗೆಟ್ ಇಟ್. ಮೈನಸ್ ಮಾಡೋಣ, ವಿ ಗೆಟ್ ದ ಕರೆಕ್ಟ್ ಆನ್ಸರ್. ರೈಟ್, ಅಷ್ಟೇ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಂದ ಬೇರೆ ಯಾವುದೂ ಇಲ್ಲ, ಈಸಿಯಾಗಿ ನಾವು ಅದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಎ ವೆಸಲ್ ಈಸ್ ಇನ್ ದ ಫಾರ್ಮ್ ಆಫ್ ನೋಡಿ ಇನ್ವರ್ಟೆಡ್ ಕೋನ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಹೈಟ್ ಈಸ್ 8 ಸೆಂಟಿಮೀಟರ್ ಆ್ಯಂಡ್ ದ ರೇಡಿಯಸ್ ಈಸ್ ಇಟ್ಸ್ ಟಾಪ್ ವಿಚ್ ಈಸ್ ಓಪನ್ಡ್. ಒಂದು ಕಡೆ ಓಪನ್ ಆಗಿದೆ, ಈಸ್ 5 ಸೆಂಟಿಮೀಟರ್. ಇಟ್ ಈಸ್ ಫಿಲ್ಡ್ ವಿತ್ ವಾಟರ್ ಅಪ್ ಟು ದಿ ಬ್ರಿಮ್. ಅದು ಕಂಠದವರೆಗೂ ಅಲ್ಲಿವರೆಗೂ ಅಂತ ಇಟ್ಟಿದ್ದೀವಿ. ವೆನ್ ಲೆಡ್ ಶಾರ್ಟ್ಸ್, ಇದು ಈ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ನೋಡಿ. ಆಫ್ ವಿಚ್ ಸ್ಕ್ವೇರ್ಸ್ ಆಫ್ ರೇಡಿಯಸ್ 0.5 ಸೆಂಟಿಮೀಟರ್ಸ್ is dropped into the vessel. 1/4 of the water flows out. Find the number of lead shots dropped in the vessel. ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇದು. ಹಾಗಾಗಿ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ನ ನೀಟಾಗಿ ಇಲ್ಲಿ ರೇಡಿಯಸ್ ಆಫ್ ದ ಕೋನು, ಹೈಟ್ ಆಫ್ ದ ಕೋನು ಮತ್ತು ರೇಡಿಯಸ್ ಆಫ್ ದ ಸ್ಪಿಯರು, ವಾಲ್ಯೂಮ್ ಆಫ್ ದ ಕೋನ್ ಈಸ್ ಫಾರ್ಮುಲಾ ಹಾಕ್ಕೊಂಡು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ವಾಲ್ಯೂಮ್ ಆಫ್ ದ ಲೆಡ್ ಶಾಟ್, 1 ಲೆಡ್ ಶಾಟ್. ಯಾಕೆ ಆ ಲೆಡ್ ಶಾಟ್ನ ನಾವೇನಂತ ಬರಿತೀವಿ? 4πr3. ಹೌದಾ? ಅಲ್ಲ 4/3 πr3. ಅದು ಲೆಡ್ ಶಾಟ್ ಇರೋದ್ರಿಂದ ಸ್ಪಿಯರ್ ಆಗುತ್ತೆ, ಅದನ್ನು ಹಾಕ್ಕೊಂಡು ಮಾಡಿದ್ವಿ. ದೆನ್ ನಂಬರ್ ಆಫ್ ಬೇಕಿತ್ತಲ್ವ, ನಂಬರ್ ಆಫ್ ಲೆಡ್ ಶಾಟ್ಸ್ ಈಕ್ವಲ್ಸ್ ಅದನ್ನು ಡಿವೈಡ್ ಮಾಡಿ 100 ಬರ್ತೈತೆ. ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದೇ. ನೀವು ನಿಮ್ಮ ನೋಟ್ಸಲ್ಲಿ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ, ಈಸಿಯಾಗಿದೆ. ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇರೋದ್ರಿಂದ ತುಂಬ ಈಸಿ ಆಗುತ್ತೆ. 6 ಕ್ವಶನ್ ಇದೆ, ಅಲ್ಲಿ ಆನ್ಸರ್ ಸಹ ಇದೆ. ನಾನು ನೆಕ್ಸ್ಟ್ ಕ್ವಶನ್ ನೋಡ್ತೋಗೋಣ. ನೋಡಿ 100% ಕ್ವಶನ್ಸ್ ಎಲ್ಲ ಬಂದಿದೆ ನೋಡಿ. ಇದು √5 ಅಥವಾ √3 √5 ಯಾವ್ದಾದ್ರು ಇರ್ತದೆ ಅಂತ ಹೇಳಿದೆ, ಅದೇ ಥರ ಏನಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಪ್ರೂವ್ ಮಾಡ್ತಕ್ಕಂಥದ್ದು ತುಂಬ ಈಸಿ ಮೆಥಡ್ ಇದು. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಅದನ್ನು. ಇಲ್ಲಿ √5 ಅಂತ ಕೊಟ್ಟಿದ್ದೀವಿ. √5 ಎಲ್ಲರಿಗೂ ಗೊತ್ತಿದೆ, ನಿಮಗೆ ಆಲ್ರೆಡಿ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಇದರಲ್ಲಿ ನೋಡಿ, ಇದನ್ನು ನಾನು ಹೇಳಲೇಬೇಕು. ಯಾಕೆಂದರೆ ಈ ಟ್ರಯಾಂಗಲಲ್ಲಿ ಆ್ಯಂಗಲ್ ಎ ಇದೆಯಲ್ಲ, ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು BD ಇರೋದ್ರಿಂದ ಇದು ಸಿ ಆಗುತ್ತೆ. ಇಲ್ಲಿ ಆ್ಯಂಗಲ್ ಸಿ ಟ್ರಯಾಂಗಲ್ಸಲ್ಲಿ ABC ಟ್ರಯಾಂಗಲ್ ಮತ್ತು DAC ಟ್ರಯಾಂಗಲ್ ತೊಗೊಂಡ್ರೆ ಕಾಮನ್ ಆ್ಯಂಗಲ್ ಆಗುತ್ತೆ. ಮತ್ತು ಇನ್ನೊಂದು ಕೊಟ್ಟಿರ್ತಕ್ಕಂಥದ್ದು ಆ್ಯಂಗಲ್ ಗಿವನ್ ಒಂದು ತೊಗೊಂಡ್ರೆ ಅದು ದೋಸ್ 2 ಟ್ರಯಾಂಗಲ್ಸ್ ಸಿಮಿಲರ್. ಟ್ರಯಾಂಗಲ್ ಸಿಮಿಲರ್ ಅಂದರೆ ರೇಷಿಯೋ ಬರೆಯೋದು ಕ್ರಾಸ್ ಮಲ್ಟಿಪ್ಲಿಕೇಶನ್, ದಟ್ ಮಚ್ ಓನ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಟ್ರಯಾಂಗಲ್ಸಲ್ಲಿ ನಿಮಗೆ ಸರ್ಕಲ್ಸ್ ಥಿರಮ್ಸಲ್ಲಿ ಫಸ್ಟ್ ಥಿರಮ್ ಮತ್ತು ಸೆಕೆಂಡ್ ಥಿರಮ್ 100% ಅಂತ ಹೇಳಿದ್ವಿ, ಅವೇ ಬಂದಿದ್ದಾವೆ, ಇನ್ನು ಬೇರೆ ಯಾವೂ ಇಲ್ಲ. ಫಸ್ಟ್ ಥಿರಮ್ ಕೇಳಿದ್ದಾರೆ, ಫಸ್ಟ್ ಥಿರಮ್ನ ನೀಟಾಗಿ ಇಲ್ಲಿ ಬರೆದಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಆಲ್ರೆಡಿ ಪ್ರಾಕ್ಟೀಸ್ ಮಾಡಿ ನೀವೆಲ್ಲರೂ ಪರ್ಫೆಕ್ಟ್ ಆಗಿಬಿಟ್ಟಿದ್ದೀರಾ, ಅದನ್ನೇ ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್. ಇದು ಯಾವುದು? ಇಲ್ಲಿ 6 ಕ್ವಶನ್ 2 ಇದ್ದಾವೆ. ಈ 2 ಕ್ವಶನಲ್ಲಿ ನಾನು ಇದನ್ನು ಸಾಲ್ವ್ ಮಾಡ್ತೀನಿ, ಯಾಕೆಂದರೆ ತುಂಬ ಇಂಪಾರ್ಟೆಂಟ್. ಒಂದೊಂದು ಸರ್ತಿ ಸೈನ್ ಬದಲಾಗಿ ಕಾಸ್ ಥೀಟಾ ಅಂತಲೂ ಕೊಡ್ಬೋದು. ಇಲ್ಲಿ ಸೈನ್ ಬದಲಾಗಿ ಕಾಸ್ ಥೀಟಾ ಅಂತ ಕೊಡ್ಬೋದು. ಆಗ ಅದನ್ನು ನಾನು ಇಲ್ಲೇ ಟ್ರೈ ಮಾಡ್ತಾ ಹೋಗ್ತೀನಿ, ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲೊಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಿದೆ, ನಾನು ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ. ಇದು ಏನಾಗ್ತಿದೆ ಅಂದರೆ ವಿ ವಿಲ್ ಟೇಕ್ ಹಿಯರ್ 1 ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ, ಅದು ಹೋಲ್ ಡಿವೈಡ್ ಬೈ ಇದೆ, ಹಾಗೆ ಬರೆಯೋಣ. ಹೋಲ್ ಡಿವೈಡ್ ಬೈ 1 ಮೈನಸ್ ಸೈನ್ ಥೀಟಾ ಇಂಟು ಇದನ್ನು ಏನು ಮಾಡಬೇಕಂದ್ರೆ ಇದು ರೆಸಿಪ್ರೋಕಲ್ ಬರೀತಾ ಹೋಗಬೇಕು. ಅಂದರೆ 1 ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. 1 ಸೈನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ ಅಂತ ಬರೀಬೇಕು. ಹೌದಾ? ನೆಕ್ಸ್ಟ್
ಆಗ ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಮಧ್ಯದಲ್ಲಿ ಏನಿದೆ ಪ್ಲಸ್ ಇದೆ, ಪ್ಲಸ್ ಅಗೇನ್ ವಿ ಕ್ಯಾನ್ ರೈಟ್ ವಿತಿನ್ ರೂಟ್ ಒಳಗಡೆ 1 ಮೈನಸ್ ಸೈನ್ ತೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ತೀಟಾ ಅಂತಿದೆ. ಇದು ರೆಸಿಪ್ರೋಕಲ್ ಆಗಿ ಅಂದರೆ ನೆಗೆಟಿವ್ ಅಂತ ಕಾಂಜುಗೇಟಿವ್ ಟರ್ಮ್ ಅಂತ ಇರ್ತೀವಿ. 1 ಮೈನಸ್ ಸೈನ್ ತೀಟಾ ಡಿವೈಡ್ ಬೈ 1 ಮೈನಸ್ ಸೈನ್ ತೀಟಾ ಅಂತ ಬರೀಬೇಕು. ನೋಡಿ ಮೇಲ್ಗಡೆ ನೋಡ್ತಾ ಹೋಗಿ, ಇದರಲ್ಲಿ 1 ಪ್ಲಸ್ ಸೈನ್ ತೀಟಾ 1 ಪ್ಲಸ್ ಸೈನ್ ತೀಟಾ 1 ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ ಮೇಲ್ಗಡೆ, ಡಿವೈಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತ ಬರೀಬೇಕು. ಪ್ಲಸ್ ಅದೇ ಥರನೇ ಇಲ್ಲಿ ಅದು 1 ಮೈನಸ್ ಸೈನ್ ಸ್ಕ್ವೇರ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಕೆಳಗಡೆ 1 ಸ್ಕ್ವೇರ್ ಮೈನಸ್ ಸೈನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಕೆಳಗಡೆ. ಓಕೆನಾ. ನೆಕ್ಸ್ಟ್ ಅದನ್ನು ಸ್ಪ್ಲಿಟ್ ಮಾಡಿ ಬರೆಯೋಣ. ಸ್ಪ್ಲಿಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಹೌದಾ. ಇಲ್ಲಿ ಮೇಲ್ಗಡೆ 1 ಪ್ಲಸ್ ಸೈನ್ ತೀಟಾ ಡಿವೈಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇದ್ದಿದ್ದು ಏನಾಗುತ್ತೆ ಕಾಸ್ ಸ್ಕ್ವೇರ್ ಆಗುತ್ತೆ. ಆದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಕಾಸ್ ತೀಟಾ ಬರುತ್ತೆ. ಇಲ್ಲೂ ಅಷ್ಟೇ 1 ಮೈನಸ್ ಸೈನ್ ತೀಟಾ ಡಿವೈಡ್ ಬೈ ಇಲ್ಲೂ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಕಾಸ್ ತೀಟಾ ಬರುತ್ತೆ. ಕಾಸ್ ತೀಟಾ ಎರಡು ಸೇಮ್ ಇರೋದ್ರಿಂದ ಡಿನಾಮಿನೇಟ್ರು ನಾವೇನು ಮಾಡೋದು ಕಾಸ್ ತೀಟಾ ಅಂತ ಬರೆದು ಇಲ್ಲಿ ಬರ್ದಿದ್ದೀನಿ ರೀ. ಕಾಸ್ ತೀಟಾ ಅಲ್ಲಿ ಸೇಮ್ ಇರೋದ್ರಿಂದ ಅವೆರಡು ಕ್ಯಾನ್ಸಲ್, ಯಾವ್ಯಾವ ಕ್ಯಾನ್ಸಲ್ ಅದು ಒಂದು ಸರ್ತಿ ಬರೆದು ಬಿಡ್ತೀನಿ ನೀವು. ಕಾಸ್ ತೀಟಾ ಆಗುತ್ತೆ. ಇದು ಅಗೇನ್ 1 ಸ್ಕ್ವೇರ್ ಮೈನಸ್ ಸೈನ್ ಕ್ಯಾನ್ಸಲ್ 1 ಪ್ಲಸ್ ಇರೋದ್ರಿಂದ 1 ಪ್ಲಸ್ ಸೈನ್ ತೀಟಾ ಪ್ಲಸ್ 1 ಮೈನಸ್ ಸೈನ್ ತೀಟಾ ಅಂತ ಸೈನ್ ತೀಟಾ ಇದು ಕ್ಯಾನ್ಸಲ್ ಆಗುತ್ತೆ. 2 ಬೈ ಕಾಸ್ ಅಂದರೆ 2 ಸೆಕೆಂಡ್ ಆಗುತ್ತೆ, ರೈಟ್. ಈ ಥರ ಆಗಿ ನಾವು ಮಾಡ್ತಾ ಹೋಗೋದು. ಇಲ್ಲೊಂದು ಸ್ವಲ್ಪ ಇದು ಕ್ಲಾರಿಟಿ ಬಂದಿಲ್ಲ, ಅದನ್ನು ನೀಟಾಗಿ ನೋಡ್ಕೊಳ್ಳಿ, ಒಂದು ಸರ್ತಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ ಮತ್ತೊಂದು ಸರ್ತಿ ಹೇಳ್ತಿದ್ದೀನಿ, ಯಾವುದು ಮೀನ್ ಅಥವಾ ಮೋಡ್ ಬರುತ್ತೆ ಅಂತ ಹೇಳಿದ್ದೀನಿ, ಅದೇ 100% ಅಂತ ಹೇಳಿ ಬಂದಿದೆ ನೋಡಿ, ಹೌದಾ. ನೆಕ್ಸ್ಟ್ ಮೋಡ್ ಬರಬೇಕಾಗಿತ್ತು ನೋಡಿ, ಮೀನ್ ಅಥವಾ ಮೋಡಲ್ಲಿ ನೀವು ಮೀನ್ ಅಥವಾ ಮೋಡ್ ಪರ್ಫೆಕ್ಟ್ ಆದರೆ ಸಾಕು. ಇಲ್ಲಿ ಮೀಡಿಯನ್ ಕೊಟ್ಟಿದ್ದಾರೆ, ಇದೇನು ಬೇಕಾಗಲ್ಲ ನಮಗೆ, ಮೀನ್ ಆರ್ ಮೋಡನ್ನು ಕಂಡಿಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. 4 ಮಾರ್ಕ್ಸ್ ಕ್ವಶನ್ ಡಿಸ್ಕಷನ್ ಮಾಡೋಣ. ಇಲ್ಲಿ ಈ ಕ್ವಶನ್ ಪೇಪರ್ ನೋಡಿ ಕನ್ಸಿಸ್ಟ್ ಆಫ್ 15 ಕ್ವಶನ್ಸ್ ಇನ್ ಟೋಟಲ್. ಈಚ್ ಕ್ವಶನ್ ಕ್ಯಾರೀಸ್ ಮಾರ್ಕ್ಸ್ ಈಕ್ವಲ್ ಟು ದಿ ನಂಬರ್ ಆಫ್ ಕ್ವಶನ್ಸ್, ಹೌದಾ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ದೆನ್ ಇಫ್ ಧನ್ಯ ಆನ್ಸರ್ಸ್ ದ ಫಸ್ಟ್ 4 ಕ್ವಶನ್ಸ್ ಕರೆಕ್ಟ್ ಆಗಿದ್ದಾವೆ, ಮಿಸ್ಸಿಂಗ್ ದ ನೆಕ್ಸ್ಟ್ 2 ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಆಲ್ ದ ಸಬ್ಸಿಕ್ವೆಂಟ್ ಕ್ವಶನ್ಸ್ ಕರೆಕ್ಟ್ಲಿ, ಅವಾಗ ಏನಾಗುತ್ತೆ, ದೆನ್ ಫೈಂಡ್ ದ ಟೋಟಲ್ ಮಾರ್ಕ್ಸ್ ಗಾಟ್ ಬೈ ದ ಧನ್ಯ ಬೈ ಯೂಸಿಂಗ್ ಫಾರ್ಮುಲಾ ಮೆಥಡಲ್ಲಿ ಮಾಡಿ ಅಂತ ಹೇಳಿದೆ. ಅಥವಾ ಇನ್ನೊಂದು ಕ್ವಶನ್ ಕೊಟ್ಟಿವಿ, ದ 7th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 4th ಟೈಮ್ಸ್ ದ ಸೆಕೆಂಡ್ ಟರ್ಮ್, ಫೈಂಡ್ ದ 12th ಟರ್ಮ್ ಈಸ್ 2 more than the time ಟ್ವೈಸ್ ಆಫ್ ದ 4th ಟರ್ಮ್, ಫೈಂಡ್ ದ ನೋಡಿ. ಇದನ್ನು ಈಸಿಯಾಗಿ ಆ ಮೇಲಿಂದಾದರೂ ಮಾಡಿ ಕೆಳಗಡೆದಾದರೂ ಮಾಡಿ ಎರಡನ್ನೂ ಸಹ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಇದನ್ನು ವಿ ಕ್ಯಾನ್ ರೈಟ್ ಇಟ್ ಹಿಯರ್ ಮೀನ್ ಮೆಥಡ್, ದೆನ್ ಮೀಡಿಯನ್ ಆಲ್ಸೋ. ಓಕೆ, ಇಲ್ಲಿ ಬಂದುಬಿಡೋಣ ಡೈರೆಕ್ಟಾಗಿ. ನೋಡಿ ಫಸ್ಟ್ ಕ್ವಶನ್ 1 ಮಾರ್ಕ್ಸ್ ಆಗುತ್ತೆ, ಸೆಕೆಂಡ್ ಕ್ವಶನ್ 2 ಮಾರ್ಕ್ಸು 3. ಓಕೆ, ಇಲ್ಲಿ ಎಷ್ಟು ಕ್ವಶನ್ ಆಗಿದೆ 15, n = 15 ಆಗುತ್ತೆ. ವಿ ಕ್ಯಾನ್ ರೈಟ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಇರೋದ್ರಿಂದ ಫಾರ್ಮುಲಾ ಹಾಕ್ಕೊಳ್ಳಿ, Sn = n of n plus 1/2 ಫಾರ್ಮುಲಾ ಹಾಕೊಂಡು ಮಾಡಿದ್ರೆ ವಿ ಗೆಟ್ 120. ಆಮೇಲೆ ಔಟ್ ಆಫ್ 120 ಮಾರ್ಕ್ಸ್ 5th and 6th ಸೀಕ್ವೆನ್ಸ್ ಅಲ್ಲಿ ಏನಾಗಿದೆ, ಅಲ್ಲಿ 5 + 6 ಅವೆರಡು ಆ್ಯಡ್ ಮಾಡಿ 11, ಹೆನ್ಸ್ 120 - 11 ಮಾಡಬೇಕು. ಟೋಟಲ್ ಮಾರ್ಕ್ಸ್ ಅವಳಿಗೆ ಬಂದಿರತಕ್ಕಂಥದ್ದು ಎಷ್ಟಿದೆ ಅಂದರೆ 109 ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನಲ್ಲಿ ಇದು ನೋಡಿ, ಇದು ಸೆಕೆಂಡ್ ಕ್ವಶನ್ ಭಾಳ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ಯಾವ ರೀತಿಯಾಗಿ ಆಲ್ಟರ್ನೇಟ್ ಮೆಥಡ್ ಕೊಟ್ಟಿದ್ದಾರೆ, ಇದು ಆಲ್ಟರ್ನೇಟ್ ಮೆಥಡ್ ಅದು ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವಶನಲ್ಲಿ A7 ಈಸ್ ಗಿವನ್ 4 times A2 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅದನ್ನು ಈಕ್ವೇಷನ್ ಮಾಡಿಕೊಂಡ್ರೆ ವಿ ಕ್ಯಾನ್ ಗೆಟ್ ಹಿಯರ್ ಲೈಕ್ ದಿಸ್. ಅಥವಾ ನೀವು ಫಾರ್ಮುಲಾ ಬೇಕಾದ್ರೆ ಈ ಥರನೇ ಮಾಡ್ಬೋದು, 3A ನಿಮಗೆ ಲಾಸ್ಟ್ ಏನು ಕಳಿಸ್ತಿದ್ವಲ್ಲ 3A - 2D = 0, ಆ ಥರ ಆದರೂ ಮಾಡ್ಬೋದು, ಇಲ್ಲ ಈ ಥರ ಆದರೆ ತೊಗೊಳ್ಳಿ. ದೆನ್ A12 = 2+ ಅಂದರೆ ಮೋರ್ ಅಂತ ಹೇಳಿದ್ರಿಂದ 2+ ಥರ್ಡ್ ಟೈಮ್ A4 ಇರೋದ್ರಿಂದ ವಿ ಕ್ಯಾನ್ ರೈಟ್ A4 ಮೀನ್ಸ್ A + 2D 3D ಆಗುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ವಿ ಕ್ಯಾನ್ ಗೆಟ್ ಹಿಯರ್ ಆ್ಯಂಡ್ ಸಾಲ್ವ್ ದಟ್ ಒನ್. ಸಾಲ್ವ್ ಮಾಡಿಕೊಂಡ್ರೆ D = -3 ಆಗುತ್ತೆ ಆ್ಯಂಡ್ AP ಈಸ್ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ನೋಡಿ ಇದೇ ಮೆಥಡ್ ಅಲ್ಲ, ಬೇರೆ ಮೆಥಡಲ್ಲೂ ಸಹ ನಾವು ಮಾಡ್ಬೋದು. ನೆಕ್ಸ್ಟ್ ಗ್ರಾಫ್ ಒಂದು ಕೊಟ್ಟಿದ್ದಾರೆ. ಗ್ರಾಫ್ ನೋಡಿ 100% ಅಂತ ಹೇಳ್ತಿದ್ದೆ ತಾನೆ, 100% ಕ್ವಶನ್ ಮತ್ತೆ ಒಂದು ಸರ್ತಿ ಬಂದಿದೆ. ವ್ಯಾಲ್ಯೂಸ್ ನೋಡಿ, ನಾನು ಡೈರೆಕ್ಟಾಗಿ ವ್ಯಾಲ್ಯೂಸ್ ಈ ಕಡೆನೇ ಹಾಕಿದ್ದೀನಿ, ಅದೇ ಥರನೇ ಮಾಡಬೇಡ. ಫಸ್ಟ್ ಇದಕ್ಕೆ ಈಕ್ವೇಷನ್ಗೆ 2x + y = 7 ಇದೆಯಲ್ಲ, ಮತ್ತು ಇನ್ನೊಂದಿದೆ ಈಕ್ವೇಷನ್ನು ಎರಡು ಈಕ್ವೇಷನ್ ಇರ್ತಕ್ಕಂಥದ್ದು, x - y = 8 ಅಂತಿದೆ. ಫಸ್ಟ್ x - y = 8 ಇದೆಗೆ ಫಸ್ಟ್ ಎಕ್ಸ್ಗೆ 0, ಡಯಾಗ್ನಲ್ಸ್ ಫಸ್ಟ್ 0 0 ಹಾಕ್ಬಿಡ್ರಿ ಹಿಂಗೆ. ಆಮೇಲೆ ಎಕ್ಸ್ಗೆ 0 ಹಾಕಿದೆಯಾ ಅಂತಂದರೆ y = -8 ಆಗುತ್ತೆ. ಆಮೇಲೆ yಗೆ 0 ಹಾಕಿದ್ದೀವಿ, ಆವಾಗ x = 8 ಆಗುತ್ತೆ. ನೋಡಿ ಎಷ್ಟು ನೇರವಾಗಿ ಆಗ್ಬೋದು ಈ ಈಕ್ವೇಷನ್. ನೋಡೋಣ ಇವಾಗ ಇದರಲ್ಲಿ
2x ಪ್ಲಸ್ y = 7 ಅಂತಿದೆ. ಇಲ್ಲಿ ಎಕ್ಸ್ಗೆ 0 ಹಾಕೋಣ. ಫಸ್ಟ್ ಎಕ್ಸ್ಗೆ 0 ಹಾಕಿದ್ರೆ ಏನಾಗುತ್ತೆ, y = 7 ತಾನೆ. ಅವಾಗ ನೋಡಿ ಬರ್ದಿದ್ದೀವಿ. ಓಕೆ, ಡಯಾಗ್ನಸ್ 0 0 ಹಾಕ್ಬಿಟ್ರಿ ಫಸ್ಟ್. ಆಮೇಲೆ ವೈಗೆ 0 ಹಾಕೋಣ. ವೈಗೆ 0 ಹಾಕಿದ್ರೆ ಅವಾಗ ಏನಾಗುತ್ತೆ, ವೈಗೆ 0 ಹಾಕಿದ್ದೀವಿ ತಾನೆ. ಅವಾಗ x = 7/2 ಆಗುತ್ತೆ. ಅದು ಡಿವೈಡ್ ಮಾಡಿ 3.5. ಅಷ್ಟನ್ನೇ ಮಾಡಿರೋದು ನಾನು, ಮತ್ತಿನ್ನೇನು ಇಲ್ಲ. ಇವಾಗ ನೋಡಿ ಗ್ರಾಫಲ್ಲಿ ಹಾಕಿದ್ವಿ, ಇಂಟರ್ಸೆಕ್ಟ್ ಆಗುತ್ತೆ. x = ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಲ್ಲಿ ಒಂದು ಪಾಯಿಂಟ್ ಹಾಕಿ, ದಟ್ ಈಸ್ 5 ಅಲ್ಲಿ ಆಗಿದೆ. ಆ್ಯಂಡ್ y ಇಲ್ಲಿಂದ y ಆಕ್ಸಿಸ್ ಬನ್ನಿ -3, ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಯಾಕೆಂದರೆ ವಾಲ್ಯೂಮ್, ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಕ್ಲೋಸರ್ ಸಿಲಿಂಡ್ರಿಕಲ್ ಟ್ಯಾಂಕ್ ಈಸ್ 6160 m³ ಅಂತ ಕೊಟ್ಟಿದ್ದಾರೆ. ಡಯಾಮೀಟರ್ ಕೊಟ್ಟಿದ್ದಾರೆ 28 ಕೊಟ್ಟಿದ್ದಾರೆ. ಫೈಂಡ್ ದ ಕಾಸ್ಟ್ ಆಫ್ ದ ಪೇಂಟಿಂಗ್ ಆಫ್ ಸರ್ಫೇಸ್. ಮತ್ತು ಎಷ್ಟು ರೂಪೀಸ್ ಅಂದರೆ 5 ರೂಪೀಸ್ ಪರ್ ಸ್ಕ್ವೇರ್ ಮೀಟರ್ ಇರೋದ್ರಿಂದ ಇದು ನೇರವಾಗಿ ವಾಲ್ಯೂಮ್ಸಲ್ಲಿ ತೊಗೊಂಡ್ರೆ ಆಯಿತು. πr²h, ಯಾಕೆ πr² ಸಿಲಿಂಡ್ರಿಕಲ್ ಇರೋದ್ರಿಂದ h ವ್ಯಾಲ್ಯೂ 10 ಆಗ್ತಾ ಹೋಗುತ್ತೆ. ಹಾಗಾದರೆ ಕಾಸ್ಟ್ ಆಫ್ ಪೇಂಟಿಂಗ್ ಅದನ್ನ 2πrh ಹಾಕೊಂಡು ಫಾರ್ಮುಲಾ ಹಾಕ್ಕೊಂಡ್ರೆ ಇಂಟು 100 ಅದನ್ನು ಮಾಡಿದರೆ ಟೋಟಲ್ ವಿ ಗೆಟ್ 4400 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಅಷ್ಟೇ. ಇದು ನಿಮಗೆ ಕೊಟ್ಟಿರ್ತಕ್ಕಂಥ ಮೆಥಡನ್ನು ಯೂಸ್ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಕಂಡುಹಿಡಿಬೋದು ಅಂತ. ಮತ್ತು √3 1.7 ಅಂತ ಕೊಟ್ಟಿದೆ, ಅದನ್ನು ಮಾಡಬೇಕು. ಇಲ್ಲಿ ನೋಡಿ ಟ್ಯಾನ್ ತೊಗೊಂಡಿದ್ವಿ, ಟ್ಯಾನ್ ಹೈಟ್ ಅಲ್ಲಿ ಟ್ಯಾನ್ 45 ಡಿಗ್ರಿ, ಟ್ಯಾನ್ 30 ಡಿಗ್ರಿ ತೊಗೊಂಡಿದ್ವಿ, ಟ್ಯಾನ್ 60 ಡಿಗ್ರಿ. ಇಲ್ಲಿ ಇಲ್ಲಿ ಬರೀಬೇಕಷ್ಟೇ, ಅದು ಸ್ವಲ್ಪ ಕ್ರಾಸ್ ಆಗಿದೆ. ಅಲ್ಲಿ ಬರೀತಾ ಹೋಗಿ, ಇಲ್ಲಿ ಬರೀಬೇಕು, ಇಲ್ಲೂ ಓಕೆ, ಎಸ್ ರೈಟ್. ಓಕೆ, ಮಲ್ಟಿಪ್ಲಿಕೇಶನ್ ಮಾಡಿರ್ತಕ್ಕಂಥದ್ದು ಚೆಕ್ ಮಾಡ್ಕೊಳ್ಳಿ, ಆನ್ಸರ್ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ಥೀರಮ್ ಕೊಟ್ಟಿದ್ದಾರೆ. ಥೀರಮ್ ನಿಮಗೆ ಇಲ್ಲಿ ಏನಾಗಿದೆ, 5 ಮಾರ್ಕ್ಸಿಗೆ ಒಂದು ಥೀರಮ್ ಕೇಳಿಬಿಟ್ಟಿದ್ದಾರೆ. ಥೀರಮ್ 5 ಮಾರ್ಕ್ಸಿಗೆ ಕೇಳ್ಬೋದು ಅಂತಕ್ಕಂಥ ಚಾನ್ಸನ್ನು ಇವರು ಕ್ಲೂ ಕೊಟ್ಟಿದ್ದಾರೆ. ಆದರೆ ಆಲ್ಮೋಸ್ಟ್ ಅಲ್ಲಿ ನಮಗೆ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಕೊಡಲ್ಲ ಅಂತ ಹೇಳಿದರೆ, ಕೊಟ್ಟರೆ ಈಸಿಯಾಗಿ 5 ಮಾರ್ಕ್ಸ್ ಬರುತ್ತೆ ಬಿಡಿ. ಇನ್ನು ನಮಗೆ ತುಂಬ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅರ್ಥ ಅಷ್ಟೇ. ಹೌದಾ? ಓಕೆ, ವಿ ಕ್ಯಾನ್ ರೈಟ್ ಹಿಯರ್ ಸ್ಟೇಟ್ಮೆಂಟ್ ಬರೀರಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ, ಗಿವನ್ ಇಂದ ಸ್ಟಾರ್ಟ್ ಮಾಡಿದರೆ ಈಸಿಯಾಗಿ ನಮಗೆ ಬರೀತಾ ಹೋಗ್ಬೋದು. ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದರೆ, ತುಂಬ ಪ್ರಾಕ್ಟೀಸ್ ಮಾಡಿದರೆ ಈಸಿ ಮೆಥಡ್ ಹೇಗೆ ಬರೀಬೋದು ಅಂತ ಇಷ್ಟರಲ್ಲೇ ನಾನು ತೋರಿಸಿದ್ದೀನಿ. ಎಲ್ಲವನ್ನ ಬರ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡಿಕೊಂಡು ಕಲಿತಾ ಹೋಗಿ. ಎಲ್ಲರಿಗೂ 80 ಸಿಗಲಿ ಅಂತಕ್ಕಂಥದ್ದನ್ನು ಎಲ್ಲರಿಗೂ ಆಶಿಸ್ತಾ ನಾನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತಕ್ಕಂಥದ್ದು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.